ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ನಾನು ತಿಳ್ಕೊಳ್ತೇನೆ. ಕೆಲವು ವಾರಗಳ ಹಿಂದೆ ಹರ್ಷಕುಮಾರ್ ಮತ್ತು ದಿನೇಶ್ ಅವರು ಮನೆಗೆ ಬಂದು ಇಂಥದ್ದೊಂದು ಯೋಜನೆಯನ್ನು ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು. ಆಗ ನಾನು ಅವ್ರ ಜೊತೆಗೆ ಮಾತಾಡಿದ ರೀತಿಯನ್ನು ಅವರು ಗಮನಿಸಿದ ಮೇಲೂ ಅವ್ರು ನನ್ನ ಕರೆದಿದ್ದಾರೆ ಅಂದರೆ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಏಕೆಂತಂದರೆ ಅವರು ಹೇಳಿದ್ದಕ್ಕೆ ನಾನು ಎಲ್ಲದಕ್ಕೂ ಒಂದು ತಕರಾರಿನ ತೆಗಿತಾ ಇದ್ದೆ. ಇದು ಸಾಧ್ಯ ಆಗುತ್ತಾ, ಇದು ಸಾಧ್ಯ ಆಗಲ್ವಾ, ಸ್ವಲ್ಪ ಹೆಚ್ಚು ನೇತ್ಯಾತ್ಮಕವಾಗಿ ನೆಗೆಟಿವ್ ಆದ ಅಭಿಪ್ರಾಯಗಳನ್ನೇ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಕಾರಣ ಹಲವಾರು ವರ್ಷಗಳಿಂದ ಈ ಭಾಷಾ ನೀತಿ ಮತ್ತು ಭಾಷಾ ಯೋಜನೆಯ ಬಗೆಗೆ ನಾವು ಮಾಡಿರ್ತಕ್ಕಂಥ, ನಾವು ಅಂದರೆ ನಾವೆಲ್ಲರೂ ಕನ್ನಡ ನಾಡಿನ ಚಿಂತಕರುಗಳು ಮಾಡಿರ್ತಕ್ಕಂಥ ಎಲ್ಲ ಚಿಂತನೆಗಳು, ಕಾರ್ಯಕ್ರಮಗಳು ಯಾವುದೋ ಒಂದು ಹಂತದಲ್ಲಿ ವಿಫಲ ಆಗಿವೆ. ಅದಕ್ಕೆ ಕಾರಣಗಳೇನು ಅಂತ ಅನ್ನೋದನ್ನು ನಾವು ಗುರುತಿಸಬೇಕಾಗಿದೆ. ಆದರೆ ಹಾಗಂತ ಹೇಳಿ ಒಂದು ರಾಜ್ಯಕ್ಕಾಗಲಿ ಅಥವಾ ಒಂದು ಆಡಳಿತ ವ್ಯವಸ್ಥೆಗಾಗಲಿ ಒಂದು ಭಾಷಾ ನೀತಿಯಾಗಲಿ ಒಂದು ಭಾಷಾ ಯೋಜನೆ ಆಗಲಿ ರೂಪಿಸಬೇಕಾಗಿಲ್ಲ ಅಂತಲ್ಲ. ಇದಕ್ಕೆ ಪರ್ಯಾಯವಾದ ಚಿಂತನೆಗಳು ಇವೆ. ಅಂದರೆ ಭಾಷಾ ನೀತಿಯಾಗಲಿ ಭಾಷಾ ಯೋಜನೆಗಳಾಗಲಿ ಇರಬೇಕಾದ ಅಗತ್ಯ ಇಲ್ಲ ಅನ್ನುವ ಚಿಂತನೆಗಳು ಕೂಡ ಜಗತ್ತಿನಾದ್ಯಂತ ಇವೆ. ಭಾಷಾಶಾಸ್ತ್ರಜ್ಞರು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರುವಾಗ ಯಾಕೆ ಭಾಷಾ ನೀತಿ ಅಥವಾ ಭಾಷಾ ಯೋಜನೆಗಳು ಜನವಿರೋಧಿ ಆಗ್ತವೆ ಅನ್ನೋದನ್ನ ಕುರಿತು ಕೂಡ ಯೋಚನೆ ಮಾಡಿದ್ದಾರೆ. ನಾನು ಆ ಚರ್ಚೆಗಳಿಗೆ ಹೋಗ್ತಾ ಇಲ್ಲ. ಆದರೆ ಅದು ಸಾಧ್ಯತೆ ಇದೆ. ಹೇಗೆ ಕೆಲವು ರಾಷ್ಟ್ರಗಳು ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ಇಟ್ಕೊಂಡಿರ್ತವೋ ಹಾಗೆ ಮತ್ತು ಕೆಲವು ರಾಷ್ಟ್ರಗಳು ಸಂವಿಧಾನವನ್ನು ಅಲಿಖಿತವಾಗಿ, ಅದು ಬರಹ ರೂಪದಲ್ಲಿ ಇಲ್ಲದೇ ಒಂದು ಆಚರಣೆಯನ್ನು ಆಧರಿಸಿ ತಮ್ಮ ಆಡಳಿತವನ್ನು ನಡೆಸ್ತಾ ಇರ್ತವೋ ಹಾಗೆ ಭಾಷಾ ನೀತಿ ಮತ್ತು ಭಾಷಾ ಯೋಜನೆಗಳು ಅವು ಒಂದು ಖಚಿತವಾದ ಚೌಕಟ್ಟಿನಲ್ಲಿ ರೂಪುಗೊಂಡಿರಬೇಕೇ ಅಥವಾ ಆಯಾ ಕಾಲದ ಅಗತ್ಯಗಳಿಗೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗಬೇಕೆ ಅನ್ನೋದ್ರ ಬಗ್ಗೆ ಬಹಳ ದೀರ್ಘವಾದ ಚರ್ಚೆ ಇದೆ. ಅದನ್ನೆಲ್ಲವೂ ನಾವು ಇಲ್ಲಿ ಗಮನಕ್ಕೆ ತಗೋಬೇಕಾದ ಅಗತ್ಯ ಇಲ್ಲ. ಆದರೆ ಒಂದು ಭಾಷಾ ನೀತಿ ಅಥವಾ ಭಾಷಾ ಯೋಜನೆ, ಅದನ್ನು ನೀತಿಯನ್ನು ನಾವು ಗುರಿ ಅಂತ ಇಟ್ಕೊಂಡ್ರೆ ಭಾಷಾ ಯೋಜನೆಗಳು ಆ ಗುರಿಯನ್ನು ತಲುಪೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಗಳು, ದಾರಿಗಳು, ಆ ದಾರಿಗಳನ್ನು ಕಟ್ಟಬೇಕಾಗಿರ್ತಕ್ಕಂಥ ಅಗತ್ಯವನ್ನು ನಾವು ನಿರಾಕರಿಸೋದಕ್ಕೆ ಬರುವುದಿಲ್ಲ. ಹಾಗಾದರೆ ಇದುವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಭಾಷಾ ನೀತಿಯಾಗಲಿ ಭಾಷಾ ಯೋಜನೆಯಾಗಲಿ ಇರಲಿಲ್ವೇ? ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಇದೆ. ಆದರೆ ಅವು ಅಡ್ಹಾಕ್ ಆಯಾ ಸಂದರ್ಭದ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಆಯಾ ಕಾಲದಲ್ಲಿ ರೂಪಿಸಿಕೊಂಡಿರ್ತಕ್ಕಂಥ ಪರಿಹಾರಗಳಾಗಿ ಕಾಣಿಸುತ್ತವೆ. ಇದರಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗಿವೆ, ಏನೆಲ್ಲ ಗೊಂದಲಗಳು ಉಂಟಾಗಿವೆ ಅನ್ನೋದನ್ನು ಮೊದಲು ನಾವು ಒಂದು ಪೂರ್ವಭಾವಿಯಾಗಿ ಪರಿಶೀಲಿಸಬೇಕಾಗಿ ಬರ್ತದೆ. ಅಂದರೆ ಇವತ್ತು ನಾವು ಹೊಸದಾಗಿ ಒಂದು ಸಮಗ್ರ ಭಾಷಾ ನೀತಿಯನ್ನು ರೂಪಿಸಬೇಕಾದರೆ, ಒಂದು ಸಮಗ್ರ ಭಾಷಾ ಯೋಜನೆಯನ್ನು ರೂಪಿಸಬೇಕಾದರೆ ಇದುವರೆಗೂ ಮಾಡಿರತಕ್ಕಂಥ ತಪ್ಪುಗಳು ಯಾವ್ಯಾವುದು, ಎಲ್ಲೆಲ್ಲಿ ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಅನ್ನೋದನ್ನು ನಾವು ಗುರುತಿಸ್ಕೋಬೇಕಾಗಿ ಬರ್ತದೆ. ಯಾಕೆಂದರೆ ಮತ್ತೆ ಅಂಥದ್ದೇ ತಪ್ಪುಗಳನ್ನು ಮಾಡೋ ಅವಕಾಶ ಇರಬಾರ್ದು. ಇದು ಮೊದಲನೇ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ. ಆ ಬಗೆಗೆ ನಾನು ಸ್ವಲ್ಪ ಮುಂದೆ ಮಾತಾಡ್ತೀನಿ. ಎಲ್ಲೆಲ್ಲಿ ನಾವು ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಅಂತ ಅನ್ನೋದನ್ನು ನಾನು ಗಮನಿಸ್ತೀನಿ. ಅದನ್ನ ಮುಂದಿನ ಪ್ರಶ್ನೆ ಇರತಕ್ಕಂಥದ್ದು, ಈ ಭಾಷಾ ನೀತಿಯನ್ನು ಭಾಷಾ ಯೋಜನೆಯನ್ನು ಯಾರು ರೂಪಿಸಬೇಕು? ಆಡಳಿತದಲ್ಲಿ ಇರುವವರು ರೂಪಿಸಬೇಕೋ ಅಥವಾ ಆಡಳಿತದಲ್ಲಿ ಇರುವವರಿಗೆ ನಿರ್ದೇಶನಗಳನ್ನು ಸೂಚನೆಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಡಳಿತದಿಂದ ಹೊರಗಡೆ ಇರ್ತಕ್ಕಂಥವ್ರು, ಒಂದು ಜನಸಾಮಾನ್ಯರ ಪರವಾಗಿರ್ತಕ್ಕಂಥವರು ರೂಪಿಸಬೇಕು? ಸರ್ಕಾರವು ಕೂಡ ತನ್ನದೇ ಆದ ಒಂದು ಭಾಷಾ ನೀತಿಯನ್ನು ರೂಪಿಸ್ಕೊಳ್ಬಹುದು. ಆದರೆ ಅದರ ಆಗು ಹೋಗುಗಳೇನು, ಅದರ ಪರಿಣಾಮಗಳೇನು ಅನ್ನೋದು ಒಂದು ಕಡೆಯಿಂದ ಚರ್ಚೆ ಮಾಡಬೇಕು. ಇನ್ನೊಂದು, ಸರ್ಕಾರಕ್ಕೆ ಸೂಚನೆಗಳನ್ನ ಕೊಡ್ತಕ್ಕಂಥ, ಹೀಗೆ ಮಾಡಬೇಕು ಅಂತ ಅನ್ನುವ ಒಂದು ಚೌಕಟ್ಟನ್ನು ರೂಪಿಸಿಕೊಡ್ತಕ್ಕಂಥ ಯೋಜನೆಯನ್ನು
ಹೊರಗಿನಿಂದ ಒಂದು ಪ್ರೆಷರ್ ಗ್ರೂಪಿಂದ ಕೊಡ್ತಕ್ಕಂಥದ್ದು ಇನ್ನೊಂದು ವಿಧಾನ. ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ಇಂಥ ಕೆಲವು ಮಾದರಿಗಳಿವೆ. ಆ ರೀತಿ ಸರ್ಕಾರವೇ ಅಥವಾ ಆಡಳಿತದಲ್ಲಿ ಇರ್ತಕ್ಕಂಥವರೇ ತಮಗೆ ನಿರ್ದೇಶನವನ್ನು ಕೊಡಿ ಅಂತ ಹೇಳಿ ಅಥವಾ ತಮಗೆ ಬೇಕಾದ ಸೂಚನೆಗಳನ್ನ ಕೊಡಿ ಅಂತ ಹೇಳಿ ಸಮಿತಿಗಳನ್ನ ಮಾಡ್ತಕ್ಕಂಥದ್ದು ಕೂಡ ಒಂದಿದೆ. ಹಾಗಾಗ್ದೇನೆ ತಮಗೆ ತಾವೇ ಒಂದು ಪ್ರೆಷರ್ ಗ್ರೂಪಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾದರಿಗಳು ಕೂಡ ಇವೆ. ಉದಾಹರಣೆಗೆ ಫ್ರಾನ್ಸ್ನಲ್ಲಿ ಆ ಥರ ಇದೆ. ಅದು ಸರ್ಕಾರದ ನಿರ್ದೇಶನದಲ್ಲಿ ಕೆಲಸ ಮಾಡೋದಿಲ್ಲ, ತಾನೇ ಸ್ವತಂತ್ರವಾದ ಫ್ರೆಂಚ್ ಅಕಾಡೆಮಿ ಅಂತ ಏನಿದೆ ಅದು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸುತ್ತೆ. ಅದರ ವ್ಯಾಪ್ತಿ ಏನು ಅಂತ ಅನ್ನೋದು ಅದನ್ನ ನಾವು ಗಮನಿಸೋಣ. ಆಮೇಲೆ ಇಂಗ್ಲೆಂಡಲ್ಲೂ ಕೂಡ ಇಂಥದ್ದೇ ಒಂದು ಸಮಸ್ಯೆ ಉಂಟಾಗಿತ್ತು. ಆಗ ಅದು ಯಾವ ರೀತಿ ಅದನ್ನು ನಿರ್ವಹಿಸ್ತು ಅಂತ ಅನ್ನೋದು ಒಂದು ಚರಿತ್ರೆಯ ಭಾಗವಾಗಿದೆ. ಇರಲಿ, ಈಗ ನಾವು ಹಿಡಿತಾ ಇರ್ತಕ್ಕಂಥ ದಾರಿ ಯಾವುದು ಅಂತಂದರೆ ಸರ್ಕಾರಕ್ಕೆ ಸೂಚನೆಗಳನ್ನ ಕೊಡ್ತಕ್ಕಂಥ ಒಂದು ಚೌಕಟ್ಟನ್ನು ರೂಪಿಸಿಕೊಡ್ತಕ್ಕಂತಹ ಹೊಣೆಗಾರಿಕೆಯನ್ನು ನಾವೀಗ ರೂಪಿಸಬೇಕು ಅಂತ. ನಾನು ಹರ್ಷ ಅವರಿಗೆ ಮತ್ತು ದಿನೇಶ್ ಅವ್ರಿಗೆ ಹೇಳಿದೆ, ಸರ್ಕಾರವನ್ನು ಬಗ್ಗಿಸೋದು ಹೇಗೆ, ಒಪ್ಪಿಸೋದು ಹೇಗೆ? ಯಾಕೆಂದರೆ ಸರ್ಕಾರ ಯಾವ ಥರದ್ದು ಅಂದರೆ ಆಡಳಿತ ವ್ಯವಸ್ಥೆ ಯಾವ ಥರದ್ದು ಅಂತಂದರೆ ಅದು ತನಗೆ ಅನುಕೂಲವಾದ ರೀತಿಯಲ್ಲಿ ಆ ಸಲಹೆಗಳನ್ನು ಬಗ್ಗಿಸ್ಕೊಳ್ತದೆ, ಅದನ್ನು ಬದಲಾಯಿಸ್ಕೊಳ್ತದೆ ಅಥವಾ ಅದು ನಿರಾಕರಿಸತ್ತೆ. ಯಾಕೆಂದರೆ ನಮಗೆ ಇದುವರೆಗೂ ಕೂಡ ಕಳೆದ 50 ವರ್ಷಗಳಲ್ಲಿ ಸರ್ಕಾರ ತಾನೇ ರೂಪಿಸಿದ ಹಲವಾರು ಸಮಿತಿಗಳು ಅವುಗಳು ಕೊಟ್ಟಿರ್ತಕ್ಕಂಥ ವರದಿಗಳನ್ನು ಕೊಟ್ಟಿರ್ತಕ್ಕಂಥ ವರದಿಗಳನ್ನು ಒಂದು ಕ್ಯಾಬಿನೆಟ್ ಉಪಸಮಿತಿಯ ಮುಂದೆ ಇಡೋದು, ಅಲ್ಲಿ ಬದಲಾವಣೆಯನ್ನು ಮಾಡೋದು, ಆದರೂ ಅದನ್ನು ಕೂಡ ಜಾರಿ ಕೊಡದೇ ಇರತಕ್ಕಂತಹ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಎಷ್ಟೋ ವರದಿಗಳನ್ನು ನಾವು ಸಾರ್ವಜನಿಕರ ಅವಗಾಹನೆಗೆ ತರದೇ ಇರತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ ನಾವು. ಸೊ ಹಾಗಿರುವಾಗ ಈಗ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಇಂಥದ್ದೊಂದು ಸಮಗ್ರ ಭಾಷಾ ಯೋಜನೆ ಮತ್ತು ನೀತಿ ಮತ್ತು ಯೋಜನೆಯನ್ನು ಸಿದ್ಧಪಡಿಸಿ ಕೊಡೋದರ ಪ್ರಯೋಜನ ಏನು? ಆದರೆ ಅವರಿಬ್ಬರು ಭಾಳ ಉತ್ಸಾಹದಲ್ಲಿ ಹೇಳಿದ್ರು. ಈಗ ಅದನ್ನು ಕೂಡ ನಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹರ್ಷ ಅವರು ಹೇಳಿದರು, ಇಲ್ಲ ಅದು ಸಾಧ್ಯತೆ ಇದೆ, ನಾವು ಆ ರೀತಿ ಮಾಡೋದಕ್ಕೆ ಅವಕಾಶಗಳು ಇವೆ, ನಮಗೆ ಸರ್ಕಾರದ ಮೇಲೆ ಅಂಥ ಒತ್ತಾಯವನ್ನು ತರ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ನನಗೆ ನನ್ನದೇ ಆದಂತಹ ಕೆಲವು ಸಂದೇಹಗಳಿವೆ, ಅದು ಸಾಧ್ಯ ಆಗುತ್ತೋ ಇಲ್ಲೋ ಅಂತ. ಹಾಗಂತ ಹೇಳಿ ಒಂದು ಸಮಗ್ರ ಭಾಷಾ ನೀತಿ ಅಥವಾ ಭಾಷಾ ಯೋಜನೆಯನ್ನು ರೂಪಿಸೋದೇ ಬೇಡ ಅಂತ ಹೇಳಿ ಕೈಚಲ್ಲಿ ಕೋರುವಷ್ಟು ನಿರಾಶೆಯಲ್ಲಿ ನಾನಿಲ್ಲ. ಅದರಿಂದಾಗಿ ಇದನ್ನಂತೂ ಮಾಡೋದು ಕೊನೆ ಪಕ್ಷ ನಾವೇ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಆಗ್ಬೋದು ಇದರಿಂದ ಅಂತ. ಅಂದರೆ ಎಲ್ಲಿ ನಿಂತಿದ್ದೀವಿ ನಾವು, ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಅನ್ನೋದು. ಅದರಿಂದ ಇದು ಅಗತ್ಯ, ಆದರೆ ಇದರ ದಾರಿಗಳನ್ನು ಖಚಿತಪಡಿಸ್ಕೊಳ್ಬೇಕು ಕರೆಕ್ಟಾಗಿ. ಏಕೆಂದರೆ ಮೊದಲನೇದಾದ ಒಂದು ಪ್ರಶ್ನೆ ಏನು ಅಂತಂದರೆ, ಇದು ಕನ್ನಡ ಭಾಷಾ ನೀತಿಯೋ ಕರ್ನಾಟಕ ಭಾಷಾ ನೀತಿಯೋ ಅಂತ. ಅಂದರೆ ಇವೆರಡಕ್ಕೂ ಬೇರೆ ಬೇರೆನಾ ಅಂದರೆ ಹೌದು, ಬೇರೆ ಬೇರೆ. ಆದರೆ ಇವೆರಡು ಪರಸ್ಪರ ವಿರೋಧಿಗಳಂತಂದರೆ ಅಲ್ಲ. ಒಂದು ಇನ್ನೊಂದನ್ನು ಗಮನಕ್ಕೆ ಇಟ್ಟುಕೊಳ್ಬೇಕಾಗಿ ಬರ್ತದೆ. ಕನ್ನಡ ಭಾಷಾ ಯೋಜನೆಯನ್ನು ಮಾಡುವಾಗ ಕರ್ನಾಟಕ ಭಾಷಾ ಯೋಜನೆಯ ಒಳಗಡೆನೇ ಅದು ಕೆಲಸ ಮಾಡಬೇಕಾಗಿ ಬರ್ತದೆ. ಯಾಕೆಂತಂದರೆ ಈಗ ಇನ್ನೊಂದು ಸಮಸ್ಯೆ ನಮ್ಮಲ್ಲಿದೆ. ಅದು ಕರ್ನಾಟಕ ಅನ್ನೋದು ಒಂದು ರಾಜ್ಯವಾಗಿದ್ದರೂ ಕೂಡ ಒಂದು ಒಕ್ಕೂಟ ವ್ಯವಸ್ಥೆಯ ಭಾಗವಾಗಿರೋದರಿಂದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ತಂದೇ ಆದಂಥ ಒಂದು ಭಾಷಾ ನೀತಿಯನ್ನು ಹೊಂದಿರೋದರಿಂದಾಗಿ ಅದಕ್ಕನುಗುಣವಾದ ಯೋಜನೆಗಳನ್ನು ರೂಪಿಸ್ತಾ ಹೋಗ್ತಾ ಇರೋದರಿಂದಾಗಿ ನಮ್ಮ ಭಾಷಾ ಯೋಜನೆಗಳು ಕೇಂದ್ರ ಸರ್ಕಾರದ ಭಾಷಾ ಯೋಜನೆಗಳ ನಡುವೆ ತಿಕ್ಕಾಟಗಳು ಸದಾಕಾಲ ಉಂಟಾಗ್ತಾ ಇರ್ತವೆ. ಭಾಳ ಸರಳವಾದ ಉದಾಹರಣೆ ತ್ರಿಭಾಷಾ ಸೂತ್ರ. ತ್ರಿಭಾಷಾ ಸೂತ್ರ ಅದನ್ನು ಕೇಂದ್ರ ಸರ್ಕಾರ ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥ ಕ್ರಮ, ರಾಜ್ಯ ಸರ್ಕಾರ ಅನುಸರಿಸ್ತಾ ಇರ್ತಕ್ಕಂಥ ವಿಧಾನ, ಇವುಗಳ ನಡುವೆ ಬಹಳ ದೊಡ್ಡ ಕಂದಕ ಉಂಟಾಗ್ತದೆ. ಪ್ರತಿ ದಿವಸವೂ ಕೂಡ ನಾವು ಅದರಲ್ಲಿ ಬದಲಾವಣೆಗಳು ನೋಡ್ತಾ ಇರ್ತೀವಿ. ಇದು ಬೆಳಗ್ಗೆ ತಾನೇ ನಾನು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಹೊಸ ಆದೇಶವನ್ನು ಗಮನಿಸಿದೆ ನಾನು. ಅದು CBSE ಶಾಲೆಗಳಲ್ಲಿ 6ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಮಕ್ಕಳು ಕಲಿಬೇಕಾದ 3ನೇ ಭಾಷೆ ಸಂಸ್ಕೃತ ಆಗ್ಬೋದು. ಅದರಿಂದ ಏನೆಲ್ಲ ಮೊದಲು ಅವರು ರೂಪಿಸಿದ ಭಾಷಾ ನೀತಿಯ ಒಳಗಡೆ ಅದು 3ನೆಯ ಭಾಷೆ
ಪ್ರಾದೇಶಿಕ ಭಾಷೆ ಅಥವಾ ದೇಶದ 15 ಭಾಷೆಗಳಲ್ಲಿ ಒಂದಾಗ್ಬೋದು ಅಂತ ಅನ್ನೋದಿತ್ತು. CBSE ಶಾಲೆಗಳು, ಉದಾಹರಣೆ ಕರ್ನಾಟಕದಲ್ಲೇ ಇರ್ತಕ್ಕಂಥ CBSE ಶಾಲೆಗಳಲ್ಲಿ ಮಕ್ಕಳು ಕನ್ನಡ ಓದೋ ಅಗತ್ಯ ಇರಲಿಲ್ಲ. ಆದರೆ ಈಗ ಅದು ಅಗತ್ಯ ಇದೆ ಅನ್ನೋ ಒಂದು ಸಾಧ್ಯತೆಯನ್ನು ಸೃಷ್ಟಿಸಲಾಗಿತ್ತು. ಆದರೆ ಈಗ ಅದು ಸಂಸ್ಕೃತ ಆ ಜಾಗಕ್ಕೆ ಬಂದು ಕೂರುತ್ತೆ. ಕನ್ನಡವನ್ನು ಓದಲೇಬೇಕಾದ ಅಗತ್ಯ ಇಲ್ಲ. ಇದು ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಹಾಗಿರುವಾಗ ಈ ತಿಕ್ಕಾಟ ಇದೆಯಲ್ಲ, ಕೇಂದ್ರದೊಡನೆ ರಾಜ್ಯಗಳ ನಡುವೆ ಇರತಕ್ಕಂಥ ತಿಕ್ಕಾಟ ಹಲವು ರೀತಿಗಳದ್ದು, ಅದು ಆರ್ಥಿಕವಾದದ್ದು, ಎಲ್ಲ ರೀತಿಯ ತಿಕ್ಕಾಟಗಳಿವೆ. ಅದರಲ್ಲಿ ಈ ಭಾಷೆಯ ನೀತಿಗೆ ಸಂಬಂಧಪಟ್ಟಂಥ ತಿಕ್ಕಾಟಗಳು ಕೂಡ ನಿರಂತರವಾಗುತ್ತೆ. ಅದರಿಂದ ನಮ್ಮ ಭಾಷಾ ನೀತಿ ಯಾವ ರೀತಿಯದ್ದಾಗಿರಬೇಕು, ಅದನ್ನು ಸದಾಕಾಲ ತಿಕ್ಕಾಟವನ್ನು ನಿರ್ವಹಿಸುವ ರೀತಿಯಲ್ಲಿ ಇರಬೇಕಾಗಿ ಬರ್ತದೆ. ಬೇರೆ ದೇಶಗಳಲ್ಲಿ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೀವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನೋಡೋದಲ್ಲ, ರಾಜ್ಯಗಳು ತಮ್ಮದೇ ಆದ ರೀತಿಯ ಒಂದು ಭಾಷಾ ನೀತಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಫೆಡ್ರಲ್ ವ್ಯವಸ್ಥೆ ಅದರಲ್ಲಿ ತಲೆದೂರ್ಸೋಕ್ಕಾಗೋದಿಲ್ಲ. ಉದಾಹರಣೆಗೆ ಒಂದು ಕಾಲದಲ್ಲಿ ವೆಸ್ಟ್ ಕೋಸ್ಟ್ನಲ್ಲಿ, ಅಂದರೆ ಕ್ಯಾಲಿಫೋರ್ನಿಯಾ ಸ್ಟೇಟ್ನಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ನಡೀತು, ಇಂಗ್ಲೀಷ್ ಓನ್ಲಿ ಅಂತ ಅಂದ್ಕೊಂಡು. ಆದರೆ ನಿಮಗೆ ಗೊತ್ತಿರ್ಬೋದು, ಕ್ಯಾಲಿಫೋರ್ನಿಯಾ ಸ್ಟೇಟು ಹಲವು ರೀತಿಯ ವಲಸೆಗಾರರಿಂದ ಕೂಡಿರ್ತಕ್ಕಂಥ, ಅದರಲ್ಲೂ ಕೂಡ ಏಷ್ಯನ್ ಅಮೇರಿಕನ್ಸ್ ಇರ್ತಕ್ಕಂಥವ್ರು, ಹಿಸ್ಪಾನಿಕ್ ಜನ ಇದ್ದಾರೆ, ಆದರೆ ಅವರ ಸಂಖ್ಯೆ ಕಡಿಮೆ. ಆದರೆ ಏಷ್ಯನ್ ಅಮೇರಿಕನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ. ಅದರಿಂದಾಗಿ ಅವರ ಭಾಷೆಗಳನ್ನು ಹತ್ತಿಗೆ ಕೇವಲ ಇಂಗ್ಲೀಷ್ ಓನ್ಲಿ ಅನ್ನೋ ಒಂದು ಚಳುವಳಿಯನ್ನು ರೂಪಿಸಿದ್ರು. ವಿಚಿತ್ರ ಅಂದರೆ ಆ ಚಳುವಳಿಯನ್ನು ರೂಪಿಸಿದ ಒಬ್ಬ ಜಪಾನಿ ಭಾಷಾಶಾಸ್ತ್ರಜ್ಞ ಹಾಯ್ಕಾವ ಅಂತನೋ. ಆದರೆ ಚಳುವಳಿ ಏನಾಯ್ತು ಕೊನೆಗದು ಇಂಗ್ಲೀಷ್ ಓನ್ಲಿ ಅನ್ನೋದನ್ನು ಹೋಗಿ ಇಂಗ್ಲೀಷ್ ಆಲ್ಸೋ ಅನ್ನುವ ಸ್ಥಿತಿಗೆ ಬಂದು ನಿಲ್ತದೆ. ಆದರೆ ಅದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಲಿಲ್ಲ. ಈಗಲೂ ಕೂಡ ಫ್ಲಾರಿಡಾದಂಥ ಸ್ಟೇಟ್ಗಳು ಸ್ಪ್ಯಾನಿಷ್ನ ಹೇಗೆ ತನ್ನ ಆಡಳಿತದ ಒಳಗಡೆ ಅಥವಾ ಭಾಷಾ ಶಾಲೆಯ ಒಳಗಡೆ ಅಳವಡಿಸ್ಕೊಂಡಿದೆ, ಅದು ನ್ಯೂಯಾರ್ಕಿಗೆ ಅನ್ವಯಿಸದೇ ಇರ್ಬೋದು, ಅದು ಶಿಕಾಗೋ ಅನ್ವಯಿಸದೇ ಇರ್ಬೋದು. ಆದರೆ ಭಾರತದಲ್ಲಿ ಆ ರೀತಿಯ ಅವಕಾಶಗಳು ಕಡಿಮೆ. ಯಾಕೆಂದರೆ ನಮ್ಮ ಫೆಡ್ರಲ್ ವ್ಯವಸ್ಥೆಯಿಂದಾಗಿ, ಒಕ್ಕೂಟ ವ್ಯವಸ್ಥೆಯಿಂದಾಗಿ ಈ ಸಮಸ್ಯೆಗಳು ಇವೆ. ಅದರಿಂದ ನಮ್ಮ ಭಾಷಾ ನೀತಿಗಳು, ಈ ಯೋಜನೆಗಳು ಈ ಅಂಶವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿ ಬರ್ತದೆ. ಭಾಷಾ ಯೋಜನೆಗಳಲ್ಲಿ 3 ಥರ ಭಾಷಾ ಯೋಜನೆಗಳಿರ್ತದೆ. ಸಾಮಾನ್ಯವಾಗಿ ಭಾಷಾಶಾಸ್ತ್ರಜ್ಞರು ಇದರ ಬಗ್ಗೆ ಭಾಳ ಚರ್ಚೆ ಮಾಡ್ತಾರೆ. ಒಂದು ಸ್ಟೇಟಸ್ ಪ್ಲ್ಯಾನಿಂಗ್ ಅಂದ್ಕೊಂಡು, ಸ್ಥಾನಮಾನವನ್ನು ಕುರಿತಂಥ ಯೋಜನೆ. ಇನ್ನೊಂದು ಸಂಪನ್ಮೂಲವನ್ನು ಬೆಳೆಸ್ತಕ್ಕಂಥದ್ದು, ಕಾರ್ಪಸ್ ಪ್ಲ್ಯಾನಿಂಗ್ ಅಂತಾರೆ. 3ನೇದು ಅಕ್ವಿಸಿಷನ್ ಪ್ಲಾನಿಂಗ್, ಕಲಿಕೆಗೆ ಅದು ಗಳಿಸುವ ರೀತಿಯ ಬದ್ದಲೆಯ ಯೋಜನೆ. ಭಾಷೆಯನ್ನು, ಅದರ ಸಾಧ್ಯತೆಗಳನ್ನು ತಲೆಮಾರುಗಳಿಂದ ತಲೆಮಾರಿಗೆ ಹೇಗೆ ಅದನ್ನು ದಾಟಿಸೋದು ಅನ್ನೋ ಒಂದು ಯೋಜನೆ ಕೂಡ ಬೇಕಾಗ್ತದೆ. ತನ್ನ ಪಾಡಿಗೆ ಆಗತ್ತೆ, ತನ್ನ ಪಾಡಿಗೆ ತಾನು ಆಗುತ್ತೆ ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿವೆ. ಶಾಲೆಗೆ ಹೋಗದೇ ಇರ್ತಕ್ಕಂಥ ಮಕ್ಕಳು ಕೂಡ ಕನ್ನಡವನ್ನು ತಮ್ಮ ಭಾಷೆಯನ್ನಾಗಿ ಕಲಿತಾರೆ, ನುಡಿಯನ್ನಾಗಿ ಕಲಿತಾರೆ. ಅದರಿಂದಾಗಿ ಅವರ ದಿನನಿತ್ಯ ವ್ಯವಹಾರದಲ್ಲಿ ಆ ಕನ್ನಡವನ್ನು ಬಳಸ್ತಾ ಇರ್ತಾರೆ. ಆದರೆ ಅಕ್ವಿಸಿಷನ್ ಪ್ಲ್ಯಾನಿಂಗ್ ಕೂಡ, ಯಾಕೆಂದರೆ ಶಾಲೆಯನ್ನು ಒಂದು ಸಾಮಾಜಿಕ ಬದಲಾವಣೆಯ ಒಂದು ಸ್ಥಾನವನ್ನಾಗಿ ನಾವು ಜಾಗವನ್ನಾಗಿ ಗುರುತಿಸಿರೋದರಿಂದಾಗಿ ಅಲ್ಲಿ ಅಕ್ವಿಸಿಷನ್ ಪ್ಲ್ಯಾನಿಂಗ್ ಕೂಡ ಬೇಕಾಗ್ತದೆ. 3 ಬಗೆಯ ಯೋಜನೆಗಳನ್ನು ರೂಪಿಸಬೇಕಾಗಿ ಬರ್ತದೆ. ಇದನ್ನು ನಾವು ಮಾಡ್ಕೊಂಡಿದ್ದು ಬಂದಿದ್ದೀವಿ, ಆದರೆ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿಲ್ಲ. ಹಲವು ಗೊಂದಲಗಳನ್ನು ಸೃಷ್ಟಿಸ್ಕೊಂಡಿದ್ದೀವಿ. ಆ ಗೊಂದಲಗಳಲ್ಲಿ ಕೆಲವನ್ನು ನಿಮ್ಮೆದುರು ಇಡೋಕ್ಕೆ ಇಷ್ಟಪಡ್ತೀನಿ. ಬಹಳ ಮೊದಲನೇದಾಗಿ, ಈ ನೀತಿ ಅಥವಾ ಯೋಜನೆಗಳು ನಮ್ಮ ಶೈಕ್ಷಣಿಕ ವಲಯದಲ್ಲಿ, ಆಡಳಿತದ ವಲಯದಲ್ಲಿ ಮತ್ತು ವಾಣಿಜ್ಯ ವ್ಯವಹಾರದಲ್ಲಿ ಮುಖ್ಯವಾಗಿ ಈ 3 ವಲಯಗಳಲ್ಲಿ ಅವು ಪ್ರವೇಶವನ್ನು ಪಡೆಯುತ್ತವೆ. ಅದರಲ್ಲಿ ಹಲವು ಒಳ ಪದರಗಳಿವೆ, ಆದರೆ ಭಾಳ ಮುಖ್ಯವಾಗಿ ಈ 3 ವಲಯಗಳನ್ನು ನಾವು ಗುರುತಿಸ್ಬೋದು ಅಂತ ಕಾಣಿಸುತ್ತೆ. ಆಡಳಿತ ಅಂದಾಗ ಅದರಲ್ಲಿ ನ್ಯಾಯಾಂಗವನ್ನು ಕೂಡ ನಾನು ಒಳಗಿಸ್ಕೊಳ್ಬೋದು. ಸೊ ಅದರಲ್ಲಿ ಈ 3 ವಲಯಗಳಲ್ಲಿ ನಾವು ಹೆಚ್ಚು ಇವಾಗ ಗೊಂದಲಗಳಿಗೆ ಒಳಗಾಗಿರ್ತಕ್ಕಂಥದ್ದು ಶಿಕ್ಷಣದ ವಲಯದಲ್ಲಿ ಯಾವ ಭಾಷೆಯನ್ನು ಎಷ್ಟು ಕಲಿಯಬೇಕು, ಹೇಗೆ ಕಲಿಯಬೇಕು ಇತ್ಯಾದಿಗಳ ಬಗ್ಗೆ ಒಂದು ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದೆ. ಉದಾಹರಣೆಗೆ ನಾನೇ SSLC ಪಾಸ್ ಮಾಡಿದಾಗ 850 ನಮಗಿದ್ದಂಥ ಗರಿಷ್ಠ ಅಂಕಗಳು 850. ಅದರಲ್ಲಿ 3 ಭಾಷೆಗಳಿಂದ ಕಲಿತವರಾದರೂ ಕೂಡ ನಮಗೆ 250 ಅಂಕಗಳು ಮಾತ್ರ ಇರ್ತಿದ್ವು. 2 ಮುಖ್ಯ ಭಾಷೆಗಳಿಗೆ
100 ಮತ್ತು 50 ಹಿಂದಿಗೆ ಇರ್ತಿತ್ತು. ಉಳಿದ 600 ಅಂಕಗಳು ನಾವು ಉಳಿದ ಓದ್ತಾ ಇರ್ತಕ್ಕಂಥ ವಿಷಯಗಳಿಗೆ ಇರ್ತಿತ್ತು. ಅಂದರೆ 2 ಭಾಗ ಹೆಚ್ಚು ಕಡಿಮೆ ನಾವು ವಿಷಯಗಳಿಗೆ ಇರ್ತಿತ್ತು, 1 ಭಾಗ ಭಾಷೆಗೆ ಇರ್ತಿತ್ತು. ಇವತ್ತೇನಾಗಿದೆ, 625 ಅಂಕಗಳಲ್ಲಿ ಇನ್ನೂ 325 ಅಂಕಗಳು ಭಾಷೆಗಿದೆ, 300 ಅಂಕಗಳು ವಿಷಯಗಳಿಗೆ ಇದೆ. ಅಂದರೆ ಮಕ್ಕಳ ಕಲಿಕೆಯ ಸಮಯವನ್ನು ಹೇಗೆ ವಿಭಜಿಸಿದ್ದೀವಿ ನಾವು? ವಿಷಯಗಳ ಕಲಿಕೆಗೆ ಗಿಂತ ಹೆಚ್ಚಾಗಿ ಭಾಷೆಯ ನುಡಿಗಳ ಕಲಿಕೆಗೆ ಕೊಟ್ಟಿದ್ದೀವಿ. ಆದರೆ ಮುಂದುವರಿಸ್ತಕ್ಕಂಥ ಅಂದರೆ ಅವರ ಶೈಕ್ಷಣಿಕವಾಗಿ ಬೆಳವಣಿಗೆ ಬೇಕಾಗಿರ್ತಕ್ಕಂಥದ್ದು ವಿಷಯಗಳ ಕಲಿಕೆಯಲ್ಲಿ. ಭಾಷೆಗಳ ಕಲಿಕೆ ಅಗತ್ಯ ಇಲ್ಲ ಅಂತಲ್ಲ, ಅವುಗಳನ್ನು ಅವರು ಅಭಿವೃದ್ಧಿ ಪಡಿಸ್ಕೊಳ್ತಾರೋ ಇಲ್ಲ ಅನ್ನೋದು ಅವರ ಆಯ್ಕೆಗೆ ಬಿಟ್ಟ ವಿಚಾರ ಆಗುತ್ತೆ. ಆದರೆ ವಿಷಯಗಳ ಕಲಿಕೆಯನ್ನು ಅವರು ಮುಂದುವರಿಸಬೇಕಾಗ್ತದೆ. PUC ಬಂದಾಗಲಿ ಅಥವಾ ಪದವಿಗಳಿಗೆ ಹೋಗಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋದಾಗಲಿ ಅವರು ಭಾಷೆಯನ್ನು ಹೆಚ್ಚು ವ್ಯಾಪಕವಾಗಿ ಬಳಸಬೇಕಾಗಿ ಬರ್ತದೆ. ಅದರ ಪರಿಕರಗಳನ್ನು ಅವರು ಮ್ಯಾನೇಜ್ ಮಾಡಬೇಕಾಗಿ ಬರ್ತದೆ. ಆದರೆ ಅವುಗಳಿಗೆ ನಾವು ಕೊಡ್ತಕ್ಕಂಥ ಬೋಧನಾ ಸಮಯ, ಕಲಿಕೆಯ ಸಮಯ ಕಡಿಮೆ ಆಗಿದೆ. ಇದು ಒಂದು ದೊಡ್ಡ ಸಮಸ್ಯೆ ಅಂತ ಯಾರಿಗೂ ಅನಿಸೇ ಇಲ್ಲ. ಅದು ಸಹಜ ಅನ್ನೋ ಥರದಲ್ಲಿ ತಿಳ್ಕೊಂಡಿದ್ದೀವಿ ನಾವು. ಅಂದರೆ ನಾನಿಲ್ಲಿ ಕಲಿಕೆಯ ವೆಯ್ಟೇಜ್ ಅಂತ ಕುರಿತು ಮಾತಾಡ್ತಾ ಇಲ್ಲ. ಮಕ್ಕಳಿಂದ ನಿಭಾಯಿಸ್ತಾ ಇಲ್ವಾ, ಅವ್ರಿಗೆ ಕಲಿತಾ ಇಲ್ವಾ, ನಿಮಗೇನು ಸಮಸ್ಯೆ ಅಂತ ಅನ್ಬೋದು. ಅದಲ್ಲ ಸಮಸ್ಯೆ, ಅದಲ್ಲ. ಯಾವುದು ವೈಜ್ಞಾನಿಕವಾದದ್ದು ಅನ್ನೋದ್ರ ಬಗೆಗೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೇ ಇಲ್ಲ. ಎರಡನೇದು, ಯಾವ ಭಾಷೆಯನ್ನು ಕಲಿಬೇಕು ಅನ್ನೋದು ಒಂದಾದರೆ ಅವುಗಳನ್ನ ಎಷ್ಟು ಕಲಿಬೇಕು ಅಂತ ಅನ್ನೋದು ಇನ್ನೊಂದು ಸಮಸ್ಯೆ. ಮೂರನೇದು, ಇದು ಇನ್ನೊಂದು ದೊಡ್ಡ ಸಮಸ್ಯೆ. ಅದು ಇವತ್ತು ಹೆಚ್ಚು ಗಾಢವಾಗಿ ನಮಿಸ್ತಕ್ಕಂಥದ್ದು. ಆದರೆ ವಿಷಯಗಳನ್ನು ಕಲಿಸುವ ಭಾಷೆ ಅಥವಾ ಕಲಿಯುವ ಭಾಷೆ ಯಾವುದಾಗಿರಬೇಕು? ಸಾಮಾನ್ಯವಾಗಿ ಅದನ್ನು ಮಾಧ್ಯಮ ಅಂತ ಕರಿತೀವಿ. ಇದು ಯಾವುದಾಗಿರಬೇಕು? ಇದರ ಬಗೆಗೆ ಸಾಕಷ್ಟು ಚರ್ಚೆಗಳಿವೆ. ಅದು ಚರ್ಚೆಗಳನ್ನು ನಾವು ನಮ್ಮ ಚರ್ಚೆಗಳಲ್ಲಿ, ನಮ್ಮ ಮುಂದಿನ ಮಾತುಕತೆಗಳಲ್ಲಿ ವಿಸ್ತರಿಸ್ಬೋದು ಅಂತ ಕಾಣಿಸುತ್ತೆ. ಆದರೆ ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇವುಗಳ ನಡುವೆ ದಿಕ್ಕಾಟ ಇದೆ. ಯಾಕೆಂದರೆ ಇವಾಗ ಸ್ವಲ್ಪ ಹೊತ್ತು ಮೊದಲು ನಮ್ಮ ನಿರಂಜನಾರಾಧ್ಯ ಅವರು ಜೊತೆಗೆ ಒಂದು ವಿಚಾರವನ್ನು ಹಂಚಿಕೊಂಡ್ರು. ಇವತ್ತು ಕರ್ನಾಟಕ ಸರ್ಕಾರ ಮುಂದೂಡ್ತಾ ಇರತಕ್ಕಂತಹ KPSಗಳು ಅಥವಾ ಮ್ಯಾಗ್ನೆಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಕನ್ನಡ ಮಾಧ್ಯಮವನ್ನು ತೆಗೆದುಕೊಳ್ಳುವ ಅವಕಾಶವನ್ನೇ ಕೊಡ್ತಾ ಇಲ್ಲ. ಅಂದರೆ ಆ ಸರ್ಕಾರಿ ಶಾಲೆಗಳಾದರೂ ಅಲ್ಲಿಗೆ ಮಕ್ಕಳು ದಾಖಲಾತಿಯನ್ನು ಪಡೆಯೋಕ್ಕೆ ಹೋದ್ರೂ ಅವರಿಗೆ ಇರುವ ಅವಕಾಶ ಅವರು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಬೇಕು ಅಂತ. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುವ ಅವಕಾಶ ಇದ್ದದ್ದು ಕಳೆದ ಎಷ್ಟು ದಶಕಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಈಗ ಅವಕಾಶವನ್ನೇ ಕಸ್ಕೊಂಡು ಅವರು ಸರ್ಕಾರಿ ಶಾಲೆಯಲ್ಲಿ ಉಳಿಬೇಕು ಅಂತಂದರೆ ಖಾಸಗಿ ಶಾಲೆಗೆ ಹೋಗಬೇಕಾಗಿಲ್ಲ. ಅಂದರೆ ಅವರು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಬೇಕಾದಂಥ ಆಯ್ಕೆಯ ಅವಕಾಶವನ್ನು ಕಡಿದುಕೊಳ್ಳಲಾಗಿದೆ ಅಂತ ಅನ್ನೋದನ್ನು ಅವ್ರು ನನ್ನ ಗಮನಕ್ಕೆ ತಂದು, ನನಗದು ಗೊತ್ತಿರಲಿಲ್ಲ. ಎರಡೂ ಭಾಷೆಗಳ ಸಾಧ್ಯತೆಗಳನ್ನು ಉಳಿಸ್ಕೊಂಡಿವೆ ಅವು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇಲ್ಲ ಅಂತ ಅನ್ನೋದನ್ನು ಅವ್ರು ಗಮನಿಸಿ. ಅಂದರೆ ಇಂಥ ನಿರ್ಣಯಗಳನ್ನು ಹೇಗೆ ಉಂಟಾಗ್ತವೆ? ಆಡಳಿತದಲ್ಲಿ ಅವರಲ್ಲಿ ಅಂದರೆ ನಾನು ಅವರ ಬೌದ್ಧಿಕ ಸಾಮರ್ಥ್ಯವನ್ನು ಅಥವಾ ಅವರ ಚಿಂತನಶೀಲತೆಯನ್ನು, ಅವರ ಮುಂದಾಲೋಚನೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಅವರಿಗೆ ಬೇಕಾದಂಥ ನಿರ್ದೇಶನವನ್ನು ಕೊಡ್ತಕ್ಕಂತಹ ಒಂದು ಆಡಳಿತ ಅಂಗ ಇದೆ. ಇಡೀ ಕರ್ನಾಟಕದಲ್ಲಿ ಭಾಷಾ ನೀತಿಯ ಬಗೆಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥದ್ದೇ ಈ ಬ್ಯೂರೋಕ್ರಸಿ. ಅದರ ಸಮೂಹ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಕೊಟ್ಟಂಥ ದೊಡ್ಡ ಏಟು ಯಾವುದು ಅಂತಂದರೆ IAS ಎನ್ನುವ ಕೇಡರ್. ನನಗೆ ಇವತ್ತು ಕೂಡ ಅದನ್ನ ಸಮರ್ಥಿಸೋದಕ್ಕೆ ಬೇಕಾದಂತಹ ತರ್ಕ ಇಲ್ಲ ನನ್ನ ಹತ್ರ. IAS ಅನ್ನೋ ಕೇಡಾರ್ನ ಯಾಕೆ ಸೃಷ್ಟಿ ಮಾಡಲಾಯಿತು, ಸೃಷ್ಟಿ ಮಾಡಿದ್ರಿಂದ ಏನು ಕ್ರಿಯೇಟ್ ಆಗಿದೆ ಅಂತ ಅಂದ್ಕೊಂಡು. ಹೌದು, ಕರ್ನಾಟಕದಲ್ಲಿ ಕನ್ನಡವನ್ನೇ ತಮ್ಮ ಮುಖ್ಯ ಭಾಷೆಯನ್ನಾಗಿ ಹೊಂದಿರತಕ್ಕಂಥ IAS ಅಧಿಕಾರಿಗಳಿದ್ದಾರೆ. ಅಥವಾ ಬೇರೆ ಕಡೆಯಿಂದ ಬಂದು ಬೇರೆ ಭಾಷೆಯನ್ನು ಆಡುವವರು ಕನ್ನಡವನ್ನು ಕಲಿತು ತಮ್ಮ ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ಉದಾಹರಣೆಗಳನ್ನು ನಾವು ಎತ್ತಿ ಹೇಳ್ತೀವಿ. ಆದರೆ ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಸೂಚನೆಗಳನ್ನು ಕೊಡುವ ಹಂತದಲ್ಲಿ ಸಂಪೂರ್ಣವಾಗಿ ಅವ್ರನ್ನ ತಪ್ಪುದಾರಿಗಳಿದಿರ್ತಕ್ಕಂಥವ್ರು IAS ಅಧಿಕಾರಿಗಳು. ನನ್ನ ಅಭಿಪ್ರಾಯ ತಪ್ಪಾದರೆ
ತಪ್ಪಾಗಿದ್ದರೆ ನಾನು ತಿದ್ದುಕೊಳ್ಳೋಕೆ ಸಿದ್ಧ ಇದ್ದೀನಿ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದೆ, ನಮ್ಮ ಭಾಷಾ ಯೋಜನೆ ಭಾಷಾ ನೀತಿಯಲ್ಲಿ ಮಾಡಿರ್ತಕ್ಕಂತಹ ತಪ್ಪುಗಳು ಯಾವುದು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ. 1986ನೇ ಇಸವಿಯಲ್ಲಿ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ತಪ್ಪು ಹೆಜ್ಜೆಯನ್ನು ಇಡ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ. ಆ ಏನು ಅಂತಂದರೆ, ಕರ್ನಾಟಕ ಸರ್ಕಾರ ಮೊದಲ ಬಾರಿಗೆ ಅನುದಾನ ರಹಿತ ಶಾಲೆಗಳನ್ನು ತೆರೆಯಬಹುದು ಅನ್ನೋ ಒಂದು ನಿಯಮವನ್ನು ಮಾಡಿದೆ. ಈ ನಿಯಮ ಸರ್ಕಾರಕ್ಕೆ ಈ ರೀತಿಯ ಸಲಹೆಯನ್ನು ಕೊಟ್ಟವರು ಯಾರು? ಯಾಕೆಂದರೆ ಇಡೀ ಭಾರತದಲ್ಲಿ ಯಾವ ರಾಜ್ಯವೂ ಕೂಡ ಅನುದಾನ ರಹಿತ ಶಾಲೆಗಳನ್ನು ತೆರೆಯಬಹುದು ಅನ್ನೋ ಅವಕಾಶವನ್ನೇ ಹೊಂದಿಲ್ಲದೆ ಇದ್ದ ಕಾಲದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ, ಆಗ ಅದು ನಿಮಗೆ ಗೊತ್ತು, ಗೋಕಾಕ್ ಚಳುವಳಿ ಪರಿಣಾಮವಾಗಿ ಕರ್ನಾಟಕದಲ್ಲಿ ಆದಂಥ ಬಹಳ ಮುಖ್ಯವಾದ ಬದಲಾವಣೆ, ಕೇಂದ್ರೀಯ ಪಠ್ಯಕ್ರಮವನ್ನು ಹೊಂದಿರತಕ್ಕಂಥ ಶಾಲೆಗಳು ಹೆಚ್ಚಾದವು. ಏಕೆಂತಂದರೆ ಕರ್ನಾಟಕ ಸರ್ಕಾರದ ಚೌಕಟ್ಟನ್ನು ಮೀರೋದಕ್ಕೋಸ್ಕರ, ಅದನ್ನು ದಾಟೋದಕ್ಕೋಸ್ಕರ ಇಲ್ಲಿಯ ಖಾಸಗಿ ಶಾಲೆಗಳು CBSE ಪಠ್ಯಕ್ರಮವನ್ನು ಅನುಸರಿಸೋಕ್ಕೆ ಶುರು ಮಾಡೋದು. ಅಂದರೆ ಕನ್ನಡವನ್ನು ಹೊರಗಡೆ ಇಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಮೊದಲು 1983ರ ಶೈಕ್ಷಣಿಕ ಕಾಯ್ದೆಯನ್ನು ನೀವು ನೋಡಿದರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ CBSE ಶಾಲೆಗಳು ಕೇಂದ್ರೀಯ ವಿದ್ಯಾಶಾಲೆಗಳು ಮಾತ್ರ ಆಗಿದ್ದು. ಕೇಂದ್ರೀಯ ವಿದ್ಯಾಶಾಲೆಗಳು ಸೈನಿಕರಿರೋ ಜಾಗದಲ್ಲಿ ಮತ್ತು ಕೇಂದ್ರೀಯ ಸೇವೆಯಲ್ಲಿರ್ತಕ್ಕಂಥವರು ಇರ್ತಕ್ಕಂಥ ಜಾಗದಲ್ಲಿ, ಬ್ಯಾಂಕ್ ಮುಂತಾದಂತಹ ಹುದ್ದೆಗಳಲ್ಲಿರ್ತಕ್ಕಂಥವ್ರಿಗೆ, ಅಂಥ ಮಕ್ಕಳಿಗಾಗಿರ್ತಕ್ಕಂಥ ಶಾಲೆಗಳನ್ನು CBSE ಪಠ್ಯಕ್ರಮವನ್ನು ಅನುಸರಿಸುವ ಖಾಸಗಿ ಸಂಸ್ಥೆಗಳು ಕರ್ನಾಟಕದಲ್ಲಿ ಹೆಚ್ಚಾದವು. ಇದು ಗೋಕಾಕ್ ಚಳುವಳಿಯ ನಂತರ ಆದಂತಹ ಬದಲಾವಣೆ. ಆದರೆ ಅದರ ನಂತರದಲ್ಲಿ 86ನೇ ಇಸವಿನಲ್ಲಿ ಅನುದಾನ ರಹಿತ ಶಾಲೆಗಳನ್ನು ಕೊಟ್ಟಿದ್ದರಿಂದ ಏನಾಗಿದೆ ಅಂದರೆ, ಇವತ್ತು ಆ ಶಾಲೆಗಳ ಮೇಲೆ ಯಾವುದೇ ಬಗೆಯ ನಿಯಂತ್ರಣ ಸರ್ಕಾರಕ್ಕೆ ಇಲ್ಲವಾಗಿದೆ. ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ನೀವು ಅವರ ಮೇಲೆ ಯಾವ ವಿಷಯವನ್ನು ಕಲಿಸಬೇಕು, ಯಾವ ನುಡಿಯ ಮುಖಾಂತರ ಕಲಿಸಬೇಕು ಅನ್ನೋದ್ರ ಬಗೆಗೆ ಯಾವುದೇ ಬಗೆಯ ತೀರ್ಮಾನವನ್ನು ಸರ್ಕಾರ ಅವ್ರ ಮೇಲೆ ಹೇರೋಕ್ಕಾಗೋದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟಿನ ಒತ್ತಾಸೆ ಬೇರೆ, ನಿರ್ಣಯಗಳ ಒತ್ತಾಸೆ ಕೂಡ ಇರೋದನ್ನು ಗಮನಿಸ್ತೀವಿ. ಅಂದರೆ ಈ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಆಗೇ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಈ ತಪ್ಪನ್ನು ತಿದ್ದುಕೊಳ್ಳೋಕೆ. ಅದರ ಪರಿಣಾಮಗಳು ಏನಾಗಿವೆ ಅಂತ ಅನ್ನೋದನ್ನು ಇಲ್ಲಿ ಹೆಚ್ಚು ವಿವರಿಸೋದಕ್ಕೆ ಹೋಗೋದಿಲ್ಲ. ಆಮೇಲೆ ಏನಾಯಿತು, ಇದು ಶೈಕ್ಷಣಿಕವಾಗಿ ಆಗಿರ್ತಕ್ಕಂಥ ಒಂದು ತಪ್ಪು ಹೆಜ್ಜೆ. ಅದಕ್ಕೆ ನಾನು IAS ಅಧಿಕಾರಿಗಳನ್ನು ಸ್ವಲ್ಪ ನಾನು ಸ್ವೀಪಿಂಗಾಗಿ ಹೇಳ್ತೀನಿ ಅಂತ ಅನಿಸಿದ್ರು, ಸ್ವಲ್ಪ ನೀವು ಆಳವಾಗಿ ನೋಡಿದ್ರೆ ಇದು ಎಲ್ಲಿಂದ ಬರ್ತವೆ ಇವೆಲ್ಲವೂ ಸಲಹೆಗಳು? ಯಾರು ಈ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಸರ್ಕಾರಕ್ಕೆ ಅನುದಾನ ರಹಿತ? ಅಂದರೆ ನಿಮಗೆ ಬಜೆಟ್ ಮೇಲಿಂದ ಪ್ರೆಷರ್ ಕಡಿಮೆ ಆಗುತ್ತೆ ಅನುದಾನ ರಹಿತ ಆದರೆ. ಸರ್ಕಾರವು ಹೇಗಿದ್ದರೂ ಸಂವಿಧಾನದಲ್ಲಿ ಯಾರು ಬೇಕಾದರೂ ಒಂದು ಶಿಕ್ಷಣವನ್ನು ನೀಡುವ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೋದು, ಅವಕಾಶ ಇರೋದ್ರಿಂದ ಅವಕಾಶ ಕೊಟ್ಟುಬಿಡೋಣ. ಸರ್ಕಾರ ಅವಾಗ ಅನುದಾನ ಕೊಡಬೇಕಾದ ಹೊಣೆಗಾರಿಕೆ ಇರೋದಿಲ್ಲ ಅಂತ ಹೇಳಿ ಒಪ್ಪಿಸಿದ ಹಾಗೆ ತೋರುತ್ತೆ. ಆದರೆ ಇದರ ಪರಿಣಾಮಗಳು ಏನಾದವು ಅಂತ ಅನ್ನೋದು ನಾವು ಇವತ್ತು ನೋಡ್ತಾ ಇದ್ದೀವಿ. ಎರಡನೆಯ ಸಮಸ್ಯೆ ಕರ್ನಾಟಕದಲ್ಲಿ ನಮ್ಮಲ್ಲಿ ತಪ್ಪೇನು ಅಂತಂದರೆ, ನಿಮಗೆ ಗೊತ್ತು, ಭಾಷೆಯಲ್ಲಿ ತಂತಾನೇ ಆಗ್ತಾ ಇರ್ತಕ್ಕಂಥ ಎರಡು ಬಗೆಯ ಬದಲಾವಣೆಗಳನ್ನು ಭಾಷಾಶಾಸ್ತ್ರಜ್ಞರು ಅಧ್ಯಯನ ಮಾಡ್ತಾರೆ. ಒಂದು ಪ್ರಮಾಣೀಕರಣ ಅಂತ ಅನ್ನೋದು, ಇನ್ನೊಂದು ಆಧುನೀಕರಣ ಅಂತಕ್ಕಂಥದ್ದು. ಭಾಷೆಯ ಪ್ರಮಾಣೀಕರಣ ಅಥವಾ ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಆಧುನೀಕರಣ ಮಾಡರ್ನೈಸೇಷನ್. ಈ ಎರಡು ಪ್ರಕ್ರಿಯೆಗಳು ನಡೀತಾ ಇರ್ತವೆ, ತಮಗೆ ತಾವೇ ನಡೀತಾ ಇರ್ತವೆ. ಅದಕ್ಕೆ ಒಂದು ವ್ಯವಸ್ಥಿತವಾದ ಆಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇರ್ತವೆ. ಕನ್ನಡ ಅನುಸರಿಸಿದ ವಿಧಾನ ಏನು ಅಂತಂದರೆ, ಕನ್ನಡ ಸ್ಟ್ಯಾಂಡರ್ಡೈಸೇಷನ್ಗೆ ಸಂಸ್ಕೃತವನ್ನು ಮಾದರಿಯನ್ನಾಗಿ ತಗೊಂಡು, ಆಧುನೀಕರಣಕ್ಕೆ ಇಂಗ್ಲೀಷ್ನ ಮಾದರಿಯನ್ನಾಗಿ ತಗೊಂಡು, ಈ ಎರಡು ದ್ವಿಧಾಭಾವಕ್ಕೆ, ಈ ಡ್ಯುಯಾಲಿಟಿಗೆ ಒಳಗಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಅಪಾಯ ಆಗಿದೆ ನಮಗೆ. ಯಾಕೆಂತಂದರೆ ನೀವು ಸಂಸ್ಕೃತ ವ್ಯಾಕರಣದ ನಿಯಮಗಳಿಗೆ ತಕ್ಕಂತೆ ಹೊಸ ಪದಗಳನ್ನು ಕಟ್ಟೋದಕ್ಕೆ ನಾವು ಪ್ರಾರಂಭ ಮಾಡೋದು. ಇದಕ್ಕೆ ಕಳೆದ ಶತಮಾನದಲ್ಲಿ ಆಗ ಕನ್ನಡ ಭಾಷೆ
ಸಾರ್ವಜನಿಕ ಉಪಯೋಗಕ್ಕೆ ಹೆಚ್ಚು ಹೆಚ್ಚು ತೆರ್ಕೊಳ್ಳೋಕ್ಕೆ ಶುರು ಮಾಡಿದಾಗ. ಕಳೆದ ಶತಮಾನಕ್ಕಿಂತ ಹಿಂದೆ ಕನ್ನಡ ಭಾಷೆ ಸಾರ್ವಜನಿಕ ಬಳಕೆಗೆ ದೊಡ್ಡ ಪ್ರಮಾಣದಲ್ಲಿ ತೆರ್ಕೊಳ್ಳೋ ಅಗತ್ಯ ಇರಲಿಲ್ಲ. ಆದರೆ ಅದು ಹೊಸ ಆಧುನಿಕತೆಯ ಪರಿಣಾಮವಾಗಿ ಹೊಸ ಸಾರ್ವಜನಿಕ ವಲಯಗಳಲ್ಲಿ ಹೆಚ್ಚು ಕನ್ನಡವನ್ನು ಬಳಸಬೇಕಾಗಿ ಬಂತು. ಅದರಿಂದಾಗಿ ಆ ಕ್ಷೇತ್ರದಲ್ಲಿ ದೊಡ್ಡದಾಗಿ ಕೆಲಸ ಮಾಡ್ತಾಯಿದ್ದವರು ಮಾಧ್ಯಮದವರು, ಅದರಲ್ಲೂ ಕೂಡ ಪ್ರಿಂಟ್ ಮೀಡಿಯಾದವರು. ಆ ಮುದ್ರಣ ಮಾಧ್ಯಮದವರು ಹೆಚ್ಚು ಪ್ರಮಾಣದಲ್ಲಿ ಕಟ್ಟಿದ ಹೊಸದಾಗಿ ಬಳಕೆಗೆ ಪದಗಳೆಲ್ಲವೂ ಕೂಡ, ಅಂದರೆ ನಮ್ಮ ಸ್ಟ್ಯಾಂಡರ್ಡೈಸೇಷನ್ಗೋಸ್ಕರ ಅವರು ಆಯ್ಕೆ ಮಾಡಿಕೊಂಡ ಪದಗಳೆಲ್ಲವೂ ಕೂಡ ಸಂಸ್ಕೃತದ ಮಾದರಿಯನ್ನು, ಸಂಸ್ಕೃತ ಪದಗಳಿಂದ ಕಟ್ಟಿದ ಪದಗಳನ್ನೇ ಬಳಸ್ಕೊಳ್ತಾ ಬಂದರು. ಆದರೆ ಜನ ಆಧುನೀಕರಣಕ್ಕೋಸ್ಕರ, ಅಂದರೆ ಹೊಸ ಬಗೆಯ ತಿಳಿವನ್ನು ಕನ್ನಡದಲ್ಲಿ ತರೋದಕ್ಕೋಸ್ಕರ ಅಲ್ಲಿ ಇಂಗ್ಲೀಷ್ನನ್ನು ಹೆಚ್ಚು ಬಳಕೆಗೆ ತಗೊಂಡು ಬಂದರು. ಸೊ ಇಂಗ್ಲೀಷನ್ನು ಆಧುನೀಕರಣಕ್ಕೂ ಸಂಸ್ಕೃತವನ್ನು ಸ್ಟ್ಯಾಂಡರ್ಡೈಸೇಷನ್ಗೂ ಬಳಸ್ಕೊಂಡಿದ್ದ ಬಿಕ್ಕಟ್ಟಿನಲ್ಲಿ ನಾವಿದ್ದೀವಿ. ಇದರಲ್ಲಿ ಇನ್ನೊಂದು ತಪ್ಪೇನಾಯಿತು ಅಂತ ಅನ್ನೋದನ್ನ ಗಮನಿಸೋಕ್ಕೆ ಇಷ್ಟಪಡ್ತೀನಿ. ತಪ್ಪೇನು ಅಂತಂದರೆ, ಸಂಸ್ಕೃತದಲ್ಲಿ ಹೊಸ ಪದಗಳನ್ನು ಕಟ್ಟೋದಕ್ಕೆ ಇದ್ದ ವ್ಯಾಕರಣದ ನಿಯಮಗಳನ್ನು ಯಥಾವತ್ತಾಗಿ ಅನುಸರಿಸೋದು ನಾವು. ಅದನ್ನು ಭಾಷಾಶಾಸ್ತ್ರಜ್ಞರು ನಾಮಿನಲೈಸೇಷನ್ ಅಂತ ಹೇಳ್ತಾರೆ. ಆದರೆ ಒಂದು ನಾಮಪದಗಳನ್ನು ಕಟ್ಟುವ ಬಗೆ ಅದು. ರಾಷ್ಟ್ರೀಕರಣ ಅಂತಕ್ಕಂಥದ್ದು, ಏಕೀಕರಣ ಅಂತಕ್ಕಂಥದ್ದು. ಈ ಕನ್ನಡ ಅನ್ನುವ ಪ್ರತ್ಯಯಗಳನ್ನು ಕನ್ನಡ ಭಾಷೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ ನಾವು ಅಂತಂದರೆ, ಅದನ್ನು ಸಂಸ್ಕೃತ ಪದಗಳಿಗೆ ಹೋಗಿ ನಾವು ಇವತ್ತು ಕನ್ನಡ ಪದಗಳಿಗೂ ಸೇರಿಸ್ತಾ ಇರ್ತೀವಿ. ಕನ್ನಡೀಕರಣ ಅಂತೀವಿ, ಹಸುರೀಕರಣ ಅಂತೀವಿ. ಅಂದರೆ ಈ ಕರ್ಣ ಅನ್ನುವ ಪ್ರತ್ಯಯವನ್ನು ಸೇರಿಸಿ ಪದಗಳನ್ನು ಕಟ್ಟೋದು ಸಂಸ್ಕೃತ ಪದದ ಭಾಷೆಯ ನಿಯಮ, ಅದು ನಾಮಿನಲೈಸೇಷನ್. ಆದರೆ ಕನ್ನಡ ಸದಾಕಾಲ ಅದು ವರ್ಬ್ ಓರಿಯೆಂಟೆಡ್, ಅದು ಕ್ರಿಯಾಪದಗಳ ಹೆಚ್ಚಳವನ್ನು ಬಳಸ್ಕೊಂಡಿರ್ತಕ್ಕಂಥ ಭಾಷೆ. ಕ್ರಿಯಾಪದಗಳ ನೆರವಿನಿಂದ ಹೊಸ ಪದಗಳನ್ನು ಕಟ್ತಾ ಇದ್ದಂಥ ಭಾಷೆ. ಒಂದು ಸಣ್ಣ ಮಾಹಿತಿಯನ್ನು ಕೊಡೋದಾದರೆ, ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಧಾತುಪಾಕೋಶದಲ್ಲಿ 800ಕ್ಕೂ ಹೆಚ್ಚು ಕನ್ನಡದ ಕ್ರಿಯಾಪದಗಳ ಪಟ್ಟಿಯನ್ನು ಕೊಡ್ತಾನೆ. ಇವತ್ತು ನಾವು 20-25ಕ್ಕಿಂತ ಹೆಚ್ಚು ಕ್ರಿಯಾಪದಗಳನ್ನು ಬಳಸೋದೇ ಇಲ್ಲ. ಉಳಿದ 800 ಅಥವಾ 750 ಅಥವಾ 800 ಕ್ರಿಯಾಪದಗಳು ಕನ್ನಡದಲ್ಲೇ ಇದ್ದರೂ ಕೂಡ ಕನ್ನಡದಲ್ಲಿ ಅವು ಬಳಕೆಯಿಂದಿಲ್ಲ. ಇದರಲ್ಲೇನು ದೊಡ್ಡ ವಿಚಾರ, ಬೇಕಾದಷ್ಟು ಪದಗಳು ಹೋಗ್ತವೆ, ಬೇಕಾದಷ್ಟು ಪದ ಬರ್ತಾ ಇರ್ತವೆ ಅಂತ ಅನ್ಬೋದು. ಅಲ್ಲ, ಏಕೆಂದರೆ ಕನ್ನಡ ಅದರ ರಚನೆಯಲ್ಲೇ ಕ್ರಿಯಾಪದಗಳ ಮೂಲಕ ವಿಚಾರಗಳನ್ನು ಹೇಳುವ ಭಾಷೆ. ಈಗ ನೀವು ಸ್ವೀಕರಿಸು ಅಂತ ಹೇಳೋದಕ್ಕಿಂತ ಸ್ವೀಕರಣ ಅನ್ನೋ ಪದ ತಗೊಂಡು ಅದನ್ನು ಸ್ವೀಕರಿಸು, ಇಸು ಪ್ರತ್ಯಯವನ್ನು ಹೇಳೋದು ಒಂದು ಸಂಸ್ಕೃತದ ನಿಯಮ. ಪಡೆದುಕೋ, ತೆಗೆದುಕೋ ಅನ್ನೋದು ಕನ್ನಡದ ನಿಯಮ. ಕನ್ನಡ ಕ್ರಿಯಾಪದಗಳಿಂದ ಹಿಡ್ತಕ್ಕಂಥದ್ದು. ಅವರನ್ನು ಸ್ವಾಗತಿಸಿದರು, ಯಾಕೆಂದು ಸಂಸ್ಕೃತದ ನಿಯಮ. ಅವರನ್ನು ಬರಮಾಡಿಕೊಂಡರು, ಅದು ಕನ್ನಡದ ಕ್ರಿಯಾಪದಗಳಿಂದ ಕಟ್ಕೊಂಡಿರ್ತಕ್ಕಂಥದ್ದೇ. ಸೊ ಅದರಿಂದ ಕನ್ನಡದ ಸಹಜವಾದ ಪದ ನಿರ್ಮಿತಿಯನ್ನು ಕೈಬಿಟ್ಟಿದ್ದು ನಾವು ಮಾಡಿರ್ತಕ್ಕಂಥ ಬಹಳ ದೊಡ್ಡ ತಪ್ಪು. ಆ ಪದಗಳನ್ನು ಮತ್ತು ಆ ಕ್ರಿಯಾಪದಗಳನ್ನು ಮರಳಿ ರಿವೈವ್ ಮಾಡದೆ ಹೋದರೆ, ಅವುಗಳನ್ನು ಮತ್ತೆ ನಾವು ಮುಂಚೂಣಿಗೆ ತರದೇ ಹೋದರೆ, ಕನ್ನಡ ಭಾಷೆಯ ಈ ನಿರಂತರವಾಗಿ ಈ ಎರಡು ಭಾಷೆಗಳ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀವಲ್ಲ, ಇದರಿಂದ ಹೊರಬರೋಕ್ಕಾಗಲ್ಲ. ಇದು ಏನಾಗಿದೆ, ಸಹಜವಾಗಿದೆಯಲ್ಲ. ಸಂಸ್ಕೃತದ ರಿಜೆಸ್ಟ್ನ ಬಳಸ್ಕೊಂಡು ಕಟ್ಟಿದ ಹೊಸ ಪದಗಳು, ಅವುಗಳನ್ನು ನಾವು ಬಳಸ್ತಾನೇ ಇದ್ದೀವಲ್ಲ. ನೂರಾರು ಪದಗಳನ್ನು ಬಳಸ್ತಾ ಇದ್ದೀವಿ. ಆದರೆ ಯಾವ ಪದವೂ ಕೂಡ ಜನರ ತಿಳಿವಿನ ಭಾಗ ಆಗಿಲ್ಲ. ಅವುಗಳನ್ನು ಕಲಿತಿದ್ದೀವಿ ನಾವು ಅಷ್ಟೇ. ಮಕ್ಕಳನ್ನ ಕಲಿತಿದ್ದಾರೆ, ಆದರೆ ಅವರ ಆ ಕಾನ್ಸೆಪ್ಟ್ಗಳನ್ನು, ಆ ಪರಿಕಲ್ಪನೆಗಳನ್ನು ಅವರ ತಿಳಿವಿನ ಭಾಗವನ್ನಾಗಿ ಆಗಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ಕನ್ನಡಕ್ಕೆ ವ್ಯತಿರಿಕ್ತವಾದಂಥದ್ದು, ಕನ್ನಡಕ್ಕೆ ಎದುರಾಗಿರ್ತಕ್ಕಂಥ ವಿಧಾನ. ಸೊ ಅದರಿಂದಾಗಿ ಅಂದರೆ ನಾನು ಇದನ್ನ ಆ ಎರಡೂ ಭಾಷೆಗಳ ಬಗೆಗೆ ಕನ್ನಡ ಒಂದು ದ್ವೇಷವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಕನ್ನಡ ತನ್ನ ಸ್ವಾಯತ್ತತೆಯನ್ನು, ಸ್ವಂತಿಕೆಯನ್ನು ಕಾಯ್ಕೊಳ್ಬೇಕಾದ್ರೆ ಅವೆರಡರ ಜೊತೆಯಲ್ಲಿ ಯಾವ ಬಗೆಯ ಸಂಬಂಧವನ್ನು ರೂಪಿಸ್ಕೋಬೇಕಾಗಿ ಬರ್ತದೆ. ತನ್ನವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ಬಗೆಯ ಸಂಬಂಧವನ್ನು ಕಟ್ಕೊಳ್ಬೇಕಾಗಿ ಬರ್ತದೆ ಅನ್ನೋದ್ರ ಬಗೆಗೆ ಈ ಸಂಗತಿಯನ್ನು ನಿಮ್ಮೆದುರು ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ.
ಇನ್ನೊಂದು ಭಾಳ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ಅದು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ, ನಾನು ನಮ್ಮ ಮಿತ್ರರೊಡನೆ ಮಾತಾಡ್ತಾ ಇದ್ದಾಗ ಈ ಸಂಗತಿಯನ್ನು ಗಮನಿಸಿದೆ. ಬೇರೆ ರಾಜ್ಯಗಳ ಭಾಷಾ ಯೋಜನೆ, ಭಾಷಾ ನೀತಿಯ ಬಗೆಗೆ ದಾಖಲೆಗಳಿದ್ದರೆ ಅದನ್ನು ತಗೊಳ್ಳೋಣ. ನಾವು ತಮಿಳ್ನಾಡಿನವ್ರು ಏನು ಮಾಡಿದ್ದಾರೆ, ಕೇರಳದವ್ರು ಏನು ಮಾಡಿದ್ದಾರೆ, ಮಹಾರಾಷ್ಟ್ರದವ್ರು ಏನು ಮಾಡಿದ್ದಾರೆ, ಬೆಂಗಾಲದವ್ರು ಏನು ಮಾಡಿದ್ದಾರೆ, ಅವ್ರಿಗೂ ಈ ಸಮಸ್ಯೆಗಳಿರಬೇಕಲ್ಲ. ಅವರ ಭಾಷಾ ನೀತಿ ಅದರ ದಾಖಲೆಗಳಿದ್ದರೆ ಅಂತ ತಗೊಳ್ಳೋಣ, ಅವುಗಳನ್ನು ಕೂಡ ನೋಡೋಣ, ಅವರೇನು ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅಂತ ಅನ್ನೋದು. ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ತಮಿಳು ಇದನ್ನು ಬೇರೆ ರೀತಿಯಲ್ಲಿ ಎದುರಿಸಿದೆ. ತಮಿಳು ಇವತ್ತು ಅದರ ದ್ವಿಭಾಷಾ ನೀತಿಯನ್ನು ಅದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದೆ ನಮಗೆ ಅನಿಸಿದ್ರು ಕೂಡ, ಆದರೆ ಅದರ ನಿಭಾವಣೆಗೆ ತಮಿಳು ನುಡಿಯನ್ನು ಅವರು ಕಟ್ಟಿರ್ತಕ್ಕಂಥ ವಿಧಾನ ಇದೆಯಲ್ಲ, ಅಲ್ಲಿ ಕೆಲವು ನಾವು ಕಲಿಬೇಕಾದ ಪಾಠಗಳಿವೆ ಅಂತ ನನಗೆ ಅನ್ನಿಸ್ತದೆ. ತಮಿಳ್ನವರಿಂದ ನಾವೇನು ಕಲಿಬೇಕು ಅಂತ ಅನ್ನೋ ಒಂದು ಕೋಪದ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಇಲ್ಲ. ಆದರೆ ತಮಿಳಲ್ಲಿ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡಿದ್ದಾರೆ ಅಂತ ಅಲ್ಲ. ಕಟ್ಟುವಾಗಲೂ ಕೂಡ ಜನಸಾಮಾನ್ಯರ ನುಡಿಗಳಿಂದ ತಮಿಳಿನ ಇವತ್ತು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜು ಯಾವ ರೀತಿ ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿಕೊಂಡಿದೆ ಅಂತ ಅನ್ನೋದಕ್ಕೆ ಬಗ್ಗೆ ಅದರ ಬಗ್ಗೆ ಅಧ್ಯಯನಗಳಿವೆ. ನಾನು ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಬೇರೆ ಬೇರೆ ನುಡಿಗಳು, ನಮ್ಮ ಸುತ್ತ ಇರ್ತಕ್ಕಂಥ ನುಡಿಗಳು ಈ ಸಮಸ್ಯೆಯನ್ನು ಹೇಗೆ ಎದುರಿಸಿವೆ ಅಂತ ಅನ್ನೋದನ್ನು ಗಮನಿಸ್ಬೋದು. ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಸಮಸ್ಯೆ ಇದೆ. ಭಾರತದ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅದು ಈ ರಾಜ್ಯದಲ್ಲಿ ಹೆಚ್ಚು ಭಾಷೆಗಳನ್ನು ಆಡುವ ಜನರಿದ್ದಾರೆ. ಹೆಚ್ಚು ಭಾಷೆಗಳಲ್ಲಿ ನಾನು ಅಲೆಮಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಬುಡಕಟ್ಟುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅವರು ಬೇರೆ ಬೇರೆ ಭಾಷೆಗಳನ್ನು ಆಡುವವರಿದ್ದಾರೆ. ಹಾಗಲ್ಲದೆ ಕೂಡ ಇತರ ರಾಜ್ಯಗಳಲ್ಲಿ ಹರಡಿಕೊಂಡಿದ್ದು ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹ ದೊಡ್ಡ ಪ್ರಮಾಣದ ಜನರಿದ್ದಾರೆ. ಮತ್ತು ಈ ರಾಜ್ಯದಲ್ಲಿ ಮಾತ್ರ ಇರ್ತಕ್ಕಂತಹ ಇನ್ನೊಂದು ಭಾಷೆಯನ್ನು ಆಡ್ತಕ್ಕಂಥ ಜನರು, ಉದಾಹರಣೆ ಕೊಡವ ಮಾತಾಡೋರು ಬೇರೆ ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇರೋದು. ತುಳು ಮಾತಾಡೋರು ಸ್ವಲ್ಪ ಕೇರಳಕ್ಕೆ ಹರಡ್ಕೊಂಡು ಹೋಗ್ತಾರೆ. ಆದರೆ ಕೇರಳ ತುಳು ಇಲ್ಲಿ ಹೆಚ್ಚು ಕರ್ನಾಟಕದಲ್ಲಿ ಇರ್ತಕ್ಕಂಥ ಭಾಷೆ. ಅದು ಇನ್ನು ಕೆಲವು ಭಾಷೆಗಳು, ಅದರಲ್ಲಿ ಲಂಬಾಣಿ, ಅದು ಅಖಿಲ ಭಾರತ ಮಟ್ಟದಲ್ಲಿರ್ತಕ್ಕಂತಹ ಒಂದು ಹಲವು ನಾಡುಗಳಲ್ಲಿ ಹಂಚಿಕೊಂಡು ಹೊರತಕ್ಕಂತಹ ಭಾಷೆ ಲಂಬಾಣಿ. ಹಾಗೆಯೇ ಗೋಂಡಿ, ಕರ್ನಾಟಕದಲ್ಲಿ ರಾಜಗೊಂಡಿ ಅಂತ ಅನ್ನೋ ಒಂದು ಜನಾಂಗ ಇದೆ. ಅವರು ಪ್ರಮಾಣ ಕಡಿಮೆ ಇರ್ಬೋದು, ಬಟ್ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಅವು ಹರಡಿಕೊಂಡಿದೆ. ಅವುಗಳನ್ನ ಆಡ್ತಕ್ಕಂಥ ಜನರ ಪ್ರಮಾಣ ಇವತ್ತು ರಾಜ್ಯಾಂಗ ಒಪ್ಕೊಂಡಿರ್ತಕ್ಕಂಥ ಕೆಲವು ಭಾಷೆಗಳನ್ನು ಆಡುವ ಜನಸಂಖ್ಯೆಗಿಂತ ಹೆಚ್ಚು ಜನರಿದ್ದಾರೆ ಅವರು, ಗುಂಡಿಯನ್ನು ಆಡ್ತಕ್ಕಂಥವ್ರು. ಅಂದರೆ ಆ ರಾಜ್ಯ ಅವರ ತಮ್ಮ ಅಸ್ತಿತ್ವವನ್ನು, ಚಹರೆಯನ್ನು ಕಾಯ್ಕೊಳ್ಳೋದಕ್ಕೆ ಒಂದು ದೊಡ್ಡ ಚಳುವಳಿಯನ್ನು ಗುಂಡಿ ಭಾಷೆಯವರು ಮಾಡ್ತಾಯಿದ್ದಾರೆ. ಹಾಗೆ ಗೋರ್ಬೋಲಿಯವರು, ಲಂಬಾಣಿಯವರು ಮಾಡ್ತಾಯಿದ್ದಾರೆ. ಅದರ ಪರಿಣಾಮಗಳು ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತವೆ. ಕರ್ನಾಟಕದಲ್ಲಿರ್ತಕ್ಕಂಥ ನುಡಿಯನ್ನು ಆಡ್ತಕ್ಕಂಥವ್ರು ತಮ್ಮ ಚಹರೆಯನ್ನು ಕಾಯ್ಕೊಳ್ಳುವ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ದಾರೆ. ಅದರಿಂದ ಕರ್ನಾಟಕ ಭಾಷಾ ನೀತಿ ಅಂತಕ್ಕಂಥದ್ದನ್ನು ಹೇಳುವಾಗ ಕನ್ನಡ ಭಾಷಾ ನೀತಿ ಮತ್ತು ಕರ್ನಾಟಕ ಭಾಷಾ ನೀತಿ ನಡುವೆ ತಿಕ್ಕಾಟ ಉಂಟಾಗದಿರೋ ಥರದ್ದು ನೋಡ್ಕೊಳ್ಬೇಕಾಗಿ ಬರ್ತದೆ. ಅದಲ್ಲದೆ ಇನ್ನೂ ಕೆಲವು ಸಮಸ್ಯೆಗಳು ಕನ್ನಡದಲ್ಲಿವೆ. ಅದು ಕನ್ನಡದ ಒಳನುಡಿಗಳನ್ನು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು ಅಂತ ಅನ್ನೋದು. ಒಳನುಡಿಗಳು ಅಂತಂದರೆ ನಾವು ಸಾಮಾಜಿಕವಾದ ಮತ್ತು ಪ್ರಾದೇಶಿಕವಾದ ಒಳನುಡಿಗಳನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಆದರೆ ನಮಗೆ ಇವುಗಳ ಬಗ್ಗೆ ಖಚಿತವಾದಂತಹ ನಿಲುವುಗಳಿದ್ದಾಗಿಲ್ಲ. ನಾನು ಕನ್ನಡ ಪಠ್ಯಪುಸ್ತಕಗಳನ್ನು ಕುರಿತು ನೀವು ಪರಿಶೀಲನೆ ಮಾಡಿದರೆ ಪಠ್ಯಪುಸ್ತಕಗಳಲ್ಲಿ ಒಂದು ಪ್ರಮಾಣ ಭಾಷೆಯನ್ನು ಸಾಮಾನ್ಯವಾಗಿ ಬಳಸಲಾಗ್ತದೆ. ಆದರೆ ಅಲ್ಲಲ್ಲಿ ಕೆಲವು ಪಾಠಗಳಲ್ಲಿ ಬೇರೆ ಬೇರೆ ಒಳನುಡಿಯ ಮಾದರಿಗಳನ್ನು ಕೊಟ್ಟಿರೋದು ನಾವು ಗಮನಿಸ್ತೀವಿ. ಆದರೆ ಅದು ಚಾಮರಾಜನಗರದಲ್ಲಿ ಓದ್ತಾ ಇರ್ತಕ್ಕಂಥ ಮಗುವಿಗೆ ಬೀದರ್ನ ಒಳನುಡಿಯಾಗಲಿ, ಬೀದರ್ಲಿ ಓದ್ತಕ್ಕಂಥ ಮಗುವಿಗೆ ಮಂಗಳೂರಿನ ಒಳನುಡಿಯಾಗಲಿ, ಅಥವಾ ಧಾರವಾಡದ ಒಳನುಡಿಯಾಗಲಿ, ಅಥವಾ ಮಂಗಳೂರಿನ ಒಳನುಡಿಯಾಗಲಿ, ಒಂದು ಅದರ ಗಳಿಕೆಯ ಭಾಗವಾಗೋದಿಲ್ಲ, ಭಾಗವಾಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ಅದಕ್ಕೆ ನಮ್ಮ ಮಾಧ್ಯಮಗಳು ಕೂಡ ಕಾರಣ ಆಗಿವೆ. ಅದು ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮಗಳು ಕೂಡ ಕಾರಣ ಆಗಿವೆ. ಯಾಕೆಂತಂದರೆ ಅವುಗಳಲ್ಲಿ ಇವುಗಳನ್ನ ಅಳವಡಿಸಿಕೊಳ್ಳುವ ವಿಧಾನ ಭಾಳ ವಿಚಿತ್ರವಾಗಿದೆ. ಅವುಗಳನ್ನು ನಗೆಗೆ ಅಥವಾ ಹಾಸ್ಯಕ್ಕೆ ಮಾತ್ರ ಒಳನುಡಿಗಳನ್ನು ಬಳಸ್ಕೊಳ್ತೀವಿ. ಒಂದು ಬಂದು ಹೋಗುವ ಪಾತ್ರಗಳಲ್ಲಿ
ಆ ಒಳನುಡಿಗಳನ್ನ ಬಳಸ್ತೀವಿ. ಆದರೆ ಮುಖ್ಯ ಪಾತ್ರಗಳೆಲ್ಲವೂ ಕೂಡ ನಾವು ಯಾವುದನ್ನು ಪ್ರಮಾಣ ಭಾಷೆ ಅಂತ ಹೇಳ್ತೀವಿ, ಅದು ಹೆಚ್ಚು ಕಡಿಮೆ ಜಾತಿಯ ಮಾತು ಹೇಳೋದು. ಇಟ್ಸ್ ಮೋರ್ ಬ್ರಾಹ್ಮಣಿಕಲ್. ಬ್ರಾಹ್ಮಣರದು ಅಂತ ನಾನು ಹೇಳ್ತಾ ಇಲ್ಲ, ಬ್ರಾಹ್ಮಣರೆಲ್ಲರೂ ಕೂಡ ಒಂದು ಭಾಷೆ ಮಾತಾಡೋದಿಲ್ಲ. ಇದು ಬ್ರಾಹ್ಮಣಿಕಲ್ ಆದ ಭಾಷೆಯನ್ನು ಅದು ಬಳಸ್ಕೊಳ್ತದೆ. ಇದು ಕೂಡ ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ, ತರಗತಿಗಳಲ್ಲಿ ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾಯಿದೆ. ಅಂದರೆ ಬೇರೆ ಬೇರೆ ಭಾಷೆಯನ್ನು ಆಡ್ತಕ್ಕಂಥವ್ರು ಮತ್ತು ಒಂದೇ ನುಡಿಯ ಒಳನುಡಿಗಳನ್ನ ಆಡ್ತಕ್ಕಂಥವ್ರು, ಅವರಿಗೆ ಈ ಶೈಕ್ಷಣಿಕವಾಗಿ ಯಾವ ರೀತಿ ಈ ಭಾಷಾ ನೀತಿಯನ್ನು ನಾವು ರೂಪಿಸಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ಸಮಸ್ಯೆ ಆಗಿದೆ. ಆದರೆ ಒಂದು ಸಾಮಾನ್ಯ ತಿಳುವಳಿಕೆ ಏನು ಅಂತಂದರೆ, ಅದನ್ನು ಭಾಷಾಶಾಸ್ತ್ರಜ್ಞರು ಐರ್ನಿಂಗ್ ಔಟ್ ಅಂತಾರೆ. ಅಂದರೆ ನಿಧಾನವಾಗಿ ಬಂದು ಭಾಷೆ ಡೆವಲಪ್ ಆಗ್ತಾ ಬಂದಾಗೆ ಒಳನುಡಿಗಳೆಲ್ಲ ಕಳೆದು ಹೋಗಿ ಅವುಗಳು ಈ ನರಿಗೆಗಳಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು ಬಟ್ಟೆಯನ್ನು ಹೇಗೆ ಇಸ್ತ್ರಿ ಮಾಡ್ತೀವಿ, ಹಾಗೆ ಎಲ್ಲ ಒಳನುಡಿಗಳು ಚಹರೆಯನ್ನು ಕಳ್ಕೊಂಡು ಒಂದೇ ಒಂದು ಭಾಷಾ ನುಡಿ ಉಳ್ಕೊಳ್ತದೆ ಅಂತ ಅಂದ್ಕೊಂಡು. ಆ ರೀತಿ ಯಾವಾಗಲೂ ಆಗೋದಿಲ್ಲ. ಆಗಿದ್ದಕ್ಕೆ ಮಾದರಿಗಳಿಲ್ಲ, ಎಲ್ಲೂ ಕೂಡ ಅಂಥ ಮಾದರಿಗಳಿಲ್ಲ, ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಮಾದರಿ. ಆ ರೀತಿ ಆಗೋದಿಲ್ಲ. ಯಾಕೆಂತಂದರೆ ಒಳನುಡಿಗಳು ತಮ್ಮ ಚಹರೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತವೆ. ಕರ್ನಾಟಕದ ದಲಿತ ಚಳುವಳಿಯ ಹಿಂದೆ ಕೆಲಸ ಮಾಡಿದಂತಹ ಭಾಳ ದೊಡ್ಡ ಒತ್ತಡ ಇದೇ ಆಗಿದೆ. ಒಳನುಡಿಗಳನ್ನು ಹೇಗೆ ಕಾಯ್ಕೊಳ್ಬೇಕು ಅಂತ ಅನ್ನೋದನ್ನು ನಡೆಸಿದ ಪ್ರಯತ್ನ ಹಲವು ಒತ್ತಡಗಳಿವೆ, ಸಾಮಾಜಿಕ ಒತ್ತಡಗಳಿವೆ. ಇದು ಕೂಡ ಭಾಳ ಮುಖ್ಯವಾದ ಒತ್ತಡ ಆಗಿದೆ. ಸೊ ಅದರಿಂದಾಗಿ ಈ ರೀತಿಯ ಒಂದು ಅದನ್ನ ಬಿರುಕು ಅಂತ ಹೇಳಲಾರೆ ಒಂದು ಬಗೆಯ ಹಲವು ಪದರಗಳು ಇರತಕ್ಕಂತಹ ಈ ಸ್ಥಿತಿಯನ್ನು ಹೇಗೆ ನಾವು ನಿಭಾಯಿಸಬೇಕು ಅಂತ ಅನ್ನೋದು ಕೂಡ ಒಂದು ಸಮಸ್ಯೆ ಆಗ್ತದೆ. ಆಡಳಿತದಲ್ಲೂ ಕೂಡ ಈ ಸಮಸ್ಯೆಯನ್ನು ನಾವು ಗಮನಿಸ್ತೀವಿ. ನಮ್ಮ ಆಡಳಿತ ಕನ್ನಡ ಇದೆಯಲ್ಲ, ಆಡಳಿತ ಕನ್ನಡ ಅದರ ಪಾರಿಭಾಷಿಕ ಪದಕೋಶವನ್ನು ಕುರಿತು ನಾನು ಮಾತಾಡಿದ್ದು ಈಗಾಗಲೇ. ಅದು ಹೆಚ್ಚು ಸಂಸ್ಕೃತದ ನೆರವಿನಿಂದ ರೂಪುಗೊಂಡಿರ್ತಕ್ಕಂಥದ್ದು. ಕೆಲವು ಕಡೆಗಳಲ್ಲಿ ನಾವು ಪರ್ಷಿಯನ್ ವ್ಯಾಕ್ಯಾಬುಲರಿಯನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ. ಪಟ್ಟ ಅಂತಕ್ಕಂಥದ್ದು, ಪಹಣಿ ಅಂತಕ್ಕಂಥದ್ದು, ಇಂಥ ಪದಗಳನ್ನು ಹಾಗೆಯೇ ಉಳಿಸ್ಕೊಂಡಿದ್ದೀವಿ. ಅದರಲ್ಲೂ ಕೂಡ ರೆವಿನ್ಯೂ ವಲಯದಲ್ಲಿ ಹೆಚ್ಚು ಅಂಥ ಪದಗಳನ್ನು ಉಳಿಸ್ಕೊಂಡಿದ್ದೀವಿ. ಉಳಿದ ಕಡೆಗಳಲ್ಲಿ ನಾವು ಸಂಸ್ಕೃತೀಕರಣಗೊಂಡಂತಹ ಪದಗಳನ್ನು ಬಳಸ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪದಗಳ ರಚನೆಯೇ, ವಾಕ್ಯ ರಚನೆಯೇ ಒಂದು ಬಗೆಯ ಅದನ್ನ ಭಾಷಾಶಾಸ್ತ್ರಜ್ಞರು ಏಜೆಂಟ್ಲೆಸ್ ಕನ್ಸ್ಟ್ರಕ್ಷನ್ ಅಂತಾರೆ, ಕರ್ತೃರಹಿತ ರಚನೆಗಳು ಅಂತ ಹೇಳ್ತಾರೆ. ನೋಡಿ, ಯಾವುದೇ ಸರ್ಕಾರದ ಒಂದು ಆದೇಶವನ್ನು, ಒಂದು ಆಜ್ಞೆಯನ್ನು ಗಮನಿಸಿದ್ರೆ ನಿರ್ದೇಶಿಸಲಾಗಿದೆ, ಸೂಚಿಸಲಾಗಿದೆ ಅಂತ ಹೇಳ್ತಾರೆ. ಯಾರು ಸೂಚಿಸ್ತಾ ಇರೋರು, ಯಾರು ನಿರ್ದೇಶಿಸ್ತಾ ಇರೋದು? ಸೊ ಆ ಏಜೆಂಟ್ಲೆಸ್ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಇದು ಒಂದು ರೀತಿ ಜನ ದೂರವಾಗಿರ್ತಕ್ಕಂಥ ವಿಧಾನ. ಇದು ಜನರನ್ನು ದೂರ ಇರತಕ್ಕಂಥ ಒಂದು ವಿಧಾನ. ಇದು ಹೇಗೆ ಅನ್ನೋದು ಭಾಳ ದೀರ್ಘವಾಗಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಸೊ ನಾವು ನಮ್ಮ ಕನ್ನಡವನ್ನು ಆಡಳಿತದಲ್ಲಿ ರೂಪಿಸ್ಕೊಳ್ಬೇಕಾದಾಗ ನಾವು ಬಳಸ್ತಾ ಇರುವ ಆಡಳಿತ ಕನ್ನಡದಲ್ಲೇ ಒಂದು ದೂರವಾದಂತಹ, ಜನರನ್ನು ದೂರ ಇರತಕ್ಕಂತಹ ಮತ್ತು ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅವರ ಚಹರೆಯನ್ನು ಮುಚ್ಚಿಡ್ತಾ ಇರತಕ್ಕಂತಹ ಬಗೆ ಇದೆ. ಇದನ್ನು ಹೇಗೆ ಬದಲಾಯಿಸಬೇಕು ಅಂತ ಅನ್ನೋದನ್ನು ಗಮನಿಸಬೇಕು. ನಾವು ಹೆಚ್ಚು ಉದಾಹರಣೆಗೆ ರಾಜ್ಯಾಂಗದ ಕನ್ನಡ ಅನುವಾದವನ್ನು ನೀವು ತೆಗೆದು ನೋಡಿದರೆ ಆ ಕನ್ನಡ ಹೇಗೆ ಏಜೆಂಟ್ಲೆಸ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಅನ್ನೋದನ್ನು ಗಮನಿಸ್ಬೋದು. ಆ ಅನುವಾದವನ್ನು ಮಾಡಿದವರ ಶ್ರಮವನ್ನು ನಾನು ನಿರಾಕರಿಸೋದಿಲ್ಲ. ಅದಕ್ಕೆ 53ನೇ ಇಸ್ವಿನಲ್ಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಿಘಂಟನ್ನು ತಿನ್ನಂ ಶ್ರೀಕಂಠಯ್ಯನವರು ಧಾರವಾಡದಲ್ಲಿದ್ದಾಗ ರಚಿಸಿಕೊಟ್ರು. ನಾವು ಅದನ್ನು ಈ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಡಿಬೇಟ್ಸ್ನ ಕನ್ನಡಕ್ಕೆ ಅನುವಾದ ಮಾಡ್ತಾ ಇರುವಾಗ ಆ ನಿಘಂಟನ್ನು ಅನುವಾದಕರಿಗೆ ಒಂದು ಮಾದರಿಯನ್ನಾಗಿ ಕೊಟ್ಟಿದ್ದು. ಆದರೆ ಏನು ಆಗಿದೆ ಅಂತಂದರೆ ಅದರ ವಾಕ್ಯ ರಚನೆಯೇ ಸಂಪೂರ್ಣವಾಗಿ ಇಂಗ್ಲೀಷ್ನ ವಾಕ್ಯ ರಚನೆಯ ಮಾದರಿಯಲ್ಲಿದೆ. ಕನ್ನಡದ ವಾಕ್ಯ ರಚನೆಯ ಮಾದರಿಗೆ ಅದನ್ನು ಪರಿವರ್ತಿಸದೆ ಹೋದರೆ ಅದನ್ನು ಓದುವ ಕನ್ನಡಿಗರು ಇದು ನಮ್ಮ ಕನ್ನಡ ಅಂತ ತಿಳ್ಕೊಳ್ಳೋದೇ ಇಲ್ಲ. ಉದಾಹರಣೆಗೆ ನನಗೆ ಇದರ ಪ್ರಸ್ತಾವನೆಯ ವಾಕ್ಯವನ್ನೇ ನಾನು ಹೊಡಿಬೋದೇ ಹೊರತು ಅದು ನನ್ನದನ್ನಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಬೇರೆ ರೀತಿಯಲ್ಲೇ ಬರೀಬೇಕಾಗಿ ಬರ್ತದೆ.
ಎಲ್ಲ ಕನ್ನಡಿಗರು ಮಾತಾಡುವ ರೀತಿಯಲ್ಲಿ ಬರೀಬೇಕಾಗಿ ಬರ್ತದೆ. ಅದರ ಕಂಟೆಂಟನ್ನು ನಾವೇನು ಚೇಂಜ್ ಮಾಡಬೇಕಾಗಿಲ್ಲ, ಕಂಟೆಂಟನ್ನು ಉಳಿಸ್ಕೊಳ್ಬಹುದು. ಆದರೆ ಆಡಳಿತದ ಕನ್ನಡ ಅದು ಕೇವಲ ಪಾರಿಭಾಷಿಕ ಪದಗಳ ಕನ್ನಡ ಅಲ್ಲ, ಅದು ಕನ್ನಡದ ರಚನೆಯನ್ನೇ ನಾವು ಮರಳಿ ನೆಲೆಗೊಳಿಸಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಇನ್ನೊಂದು, ಅದು ಸರ್ಕಾರಿ ಆದೇಶಗಳಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಕರ್ನಾಟಕ ಸರ್ಕಾರ ಆಡಳಿತದಲ್ಲಿ ಕನ್ನಡ ಭಾಷೆಯನ್ನು ಬಳಸೋದ್ರ ಬಗೆಗೆ ಒಂದು ಕಾಲಕ್ಕೆ ನನ್ನ ಗಮನಕ್ಕೆ ಬಂದಾಗಿ ಸುಮಾರೊಂದು 280 ಆದೇಶಗಳನ್ನು ಹೊರಡಿಸಿತ್ತು. ಈಗ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿರ್ಬೋದು, ಪುರುಷೋತ್ತಮ್ಗೆ ಅದು ಹೆಚ್ಚು ಗೊತ್ತಿದೆ ಅಂತ ಅಂದ್ಕೊಂಡೆ. ಸೊ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಆದೇಶ ಏನು ಅಂತಂದರೆ, ಕರ್ನಾಟಕದ ಆಗ ಇದು 177 ಈಗ 176 ತಾಲೂಕುಗಳಲ್ಲಿ ಬಹುಪಾಲು ತಾಲೂಕುಗಳಲ್ಲಿ ಬಹುಭಾಷಿಕರಿದ್ದರು, ದ್ವಿಭಾಷಿಕರು ಬಹುಭಾಷಿಕರಿದ್ದರು. ಅದರಿಂದಾಗಿ ಸರ್ಕಾರ ಒಂದು ನಿಯಮವನ್ನು ಮಾಡಿತ್ತು. ಏನದು ಅಂತಂದರೆ, ಯಾವುದೇ ತಾಲೂಕನ್ನು ಒಂದು ಘಟಕವನ್ನಾಗಿ ತಗೊಂಡ್ರೆ ಯಾವುದೇ ತಾಲೂಕಿನಲ್ಲಿ ಆಡ್ತಕ್ಕಂಥ ಭಾಷೆಯಲ್ಲಿ ಜನರಲ್ಲಿ 15% ಜಾಸ್ತಿ ಜನ ಕನ್ನಡವನ್ನಲ್ಲದೆ ಬೇರೆ ಭಾಷೆಯನ್ನು ಆಡ್ತಾ ಇದ್ದರೆ ಸರ್ಕಾರದ ಆದೇಶಗಳೆಲ್ಲವೂ ಕೂಡ ಅವರ ಭಾಷೆಯಲ್ಲೂ ಕೂಡ ಇರಬೇಕು ಅಂತ ಅನ್ನೋ ನಿಯಮ. ಇದು ಅಗತ್ಯ ಏನಿತ್ತು ಅಂತ ನಿಮಗೆ ಅನಿಸ್ಬೋದು. ಆದರೆ ಕರ್ನಾಟಕದ ರಚನೆಯೇ ಆಗಿದೆ. ಕರ್ನಾಟಕದಲ್ಲಿ 176-77 ತಾಲೂಕುಗಳಲ್ಲಿ ಕನ್ನಡವನ್ನೇ ಪ್ರಧಾನವಾಗಿ ಆಡುವ ಜನರು ಬಹುಸಂಖ್ಯೆಯಲ್ಲಿ 100ಕ್ಕೆ 100 ಇರ್ತಕ್ಕಂಥ ತಾಲೂಕುಗಳು ಭಾಳ ಕಡಿಮೆ. ಅದು ಬೆಂಗಳೂರಿನ ಮಾತ್ರ ಗಮನಿಸಿ ಮಾತಾಡೋದಿಲ್ಲ ನಾನು. ಬೆಂಗಳೂರು ಭಾಳ ವಿಚಿತ್ರವಾದ ಪ್ರಯೋಗ ಶಾಲೆ, ಅದನ್ನು ನಾನಿಲ್ಲಿ ಚರ್ಚೆಗೆ ತಗೊಳ್ಳಿದ್ದಾರೆ. ಅದರಲ್ಲಿ ಇಡೀ ಕರ್ನಾಟಕವನ್ನು ಗಮನದಲ್ಲಿ ತಗೊಂಡ್ರೆ ಆ ರೀತಿಯ ಒಂದು ಪರಿಸ್ಥಿತಿ ಭೌಗೋಳಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಚಾರಿತ್ರಿಕವಾಗಿ ರೂಪುಗೊಂಡಿದೆ. ಇದೆಲ್ಲದರ ಪರಿಣಾಮವಾಗಿ ಆ ಆದೇಶ ನನ್ನ ಪ್ರಕಾರ ಪಾಲನೆ ಆಗ್ತಾ ಇಲ್ಲ ಅದಂತ. ಮತ್ತು ಹಾಗೆ ನಮಗೆ ಉರ್ದು ಭಾಷಿಕರಾಗಲಿ, ತೆಲುಗು ಭಾಷಿಕರಾಗಲಿ, ತಮಿಳು ಭಾಷಿಕರಾಗಲಿ, ಮರಾಠಿ ಭಾಷಿಕರಾಗಲಿ ಆ ರೀತಿ ಒತ್ತಾಯವನ್ನು ಮಾಡ್ತಾ ಇರೋದು ನಮಗೇನು ಕಂಡಿಲ್ಲ. ನಾವು 15% ಜಾಸ್ತಿ ಇದ್ದೀವಿ ನಮ್ಮ ತಾಲೂಕಲ್ಲಿ, ನೀವೆಲ್ಲ ಆದೇಶಗಳನ್ನು ನಮ್ಮ ಭಾಷೆಯಲ್ಲಿ ಕೊಡಿ ಅಂತ ಪ್ರಾಸಂಗಿಕವಾಗಿ ಒತ್ತಾಯಗಳನ್ನು ಮಾಡಿರ್ಬೋದೇ ಹೊರತು ಆದರೆ ಯಾರೂ ಕೂಡ ಒತ್ತಾಯ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಒಂದು ಆದೇಶ ಇದೆ. ಹಾಗಾದರೆ ಈ ಭಾಷೆಗಳನ್ನು, ಈ ಭಾಷಿಕರನ್ನು ಒಳಗೊಳ್ಳುವ ರೀತಿಯ ಕನ್ನಡವನ್ನು ಹೇಗೆ ರೂಪಿಸಬೇಕು? ತಮಿಳಿನವರು, ತೆಲುಗಿನವರು ಅವರು ತಮ್ಮ ಚಾರೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮಾಡದೇನೆ ಕನ್ನಡವನ್ನು ಒಪ್ಪಿಕೊಳ್ಳುವ ಹಾಗೆ, ಆಡಳಿತದಲ್ಲಿ ಕನ್ನಡವನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡುವ ರೀತಿ ಕನ್ನಡವನ್ನು ಹೇಗೆ ರೂಪಿಸಬೇಕು, ಕನ್ನಡವನ್ನು ಹೇಗೆ ಕಟ್ಟಬೇಕು ಅನ್ನೋದನ್ನು ಭಾಷಾ ನೀತಿಯ ಭಾಗವಾಗಿ ಬಳಸ್ಬೋದು ಅಂತ ಕಾಣಿಸುತ್ತೆ. ಮಿತ್ರರೇ, ನಾನು ಬೆಳೆಸ್ತಾ ಹೋದರೆ ನನಗಾಗಲೇ ನಿಲ್ಲಿಸಿ ಅಂತ ಅಂದರು. ಆದರೆ ನಾನು ಒಬ್ಬನೇ ಮಾತಾಡಬೇಕಾದಂಥ ಅಗತ್ಯ ಏನೂ ಇಲ್ಲ, ಬೇರೆಯವರು ಮಾತಾಡಬೇಕಾಗಿದೆ. ಮತ್ತು ತಮ್ಮ ಪ್ರತಿಕ್ರಿಯೆಗಳನ್ನು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮುಗಿಯೋದಿಲ್ಲ ಇದು, ಏಕೆಂದರೆ ಇದು ಮುಗಿಯದ ಕಥೆ ಇದು. ಸೊ ಇರಲಿ ಎಲ್ಲರೂ ಗೊತ್ತಿರೋ ವಿಚಾರನೇ, ನಾನು ಯಾರಿಗೂ ಗೊತ್ತಿಲ್ಲದೇ ಇರೋ ವಿಚಾರವನ್ನು ಹೇಳ್ತಾ ಇಲ್ಲ. ಆದರೆ ತಪ್ಪುಗಳು ಎಲ್ಲಿ ನಡೆದಿವೆ, ಅವುಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯವೇ ಅನ್ನೋದನ್ನು ಮೊದಲು ಯೋಚನೆ ಮಾಡಬೇಕು. ಅವುಗಳನ್ನ ಸರಿಪಡಿಸೋದಕ್ಕೆ ಸಾಧ್ಯವೇ? ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ ಅನುದಾನರಹಿತ ಶಾಲೆಗಳು ಕರ್ನಾಟಕದಲ್ಲಿ ಇರಕೂಡ್ದು. ಎಲ್ಲ ಶಾಲೆಗಳು ಕರ್ನಾಟಕದಲ್ಲಿ ಅವು ನಡೀತಾ ಇದ್ದರೆ, ಸರ್ಕಾರದ ಅನುಮತಿಯನ್ನು ಪಡೆದಿದ್ದರೆ, NOCಯನ್ನು ಪಡೆದಿದ್ದರೆ ಅವುಗಳು ಅನುದಾನವನ್ನು ಪಡೀಲೇಬೇಕು ಅನ್ನೋ ನಿಯಮವನ್ನು ಕರ್ನಾಟಕ ಸರ್ಕಾರ ರೂಪಿಸಿದರೆ, PWDಯಲ್ಲಿ ನೀವು ರಸ್ತೆ ಮಾಡ್ತೀನಿ ಅಂದರೆ ಯಾರು ಬೇಕಾದ್ರೂ ರಸ್ತೆ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕಾಗೋದಿಲ್ಲಲ್ವಾ? ರಸ್ತೆ ಮಾಡೋದಕ್ಕೆ ನಿಯಮಗಳನ್ನು ರೂಪಿಸೋದು ಸರ್ಕಾರ, ಹಣ ಸರ್ಕಾರನೇ ಕೊಡುತ್ತೆ, ನಿರ್ವಹಿಸೋದು ಕಾಂಟ್ರಾಕ್ಟರ್ ಇರ್ಬೋದು, ಷರತ್ತುಗಳನ್ನು ಹಾಕ್ತಕ್ಕಂಥದ್ದು ಯಾರು? ಕರ್ನಾಟಕ ಸರ್ಕಾರ ತಾನೇ. ಹಾಗಿದ್ದ ಮೇಲೆ ಶಿಕ್ಷಣದಲ್ಲಿ ಯಾಕಿಲ್ಲ? ಅದು ಶಿಕ್ಷಣದಲ್ಲಿ ಅನುದಾನರಹಿತ ಶಾಲೆಗಳನ್ನು ತೆಗೆದುಹಾಕೋದಕ್ಕೆ ಸಾಧ್ಯವಿದೆ. 83ರ ಕರ್ನಾಟಕ ಶಿಕ್ಷಣ ಕಾಯ್ದೆ ಯಾವುದನ್ನು 11 ವರ್ಷಗಳ ನಂತರ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳು ಅನುಮತಿಯನ್ನು ಕೊಟ್ಟರು. 11 ವರ್ಷ ಕಾಯಬೇಕಾಗುವಂಥ ಕರ್ನಾಟಕ ಸರ್ಕಾರದ ಶಿಕ್ಷಣ ಕಾಯ್ದೆಗೆ ಅನುಮತಿಯನ್ನು ಪಡಿಬೇಕಾದ್ರೆ ಅದು ಕಾರಣಗಳಿದ್ದು ಅಂತ ಇಟ್ಕೊಳ್ಳಿ. ಆ
ನಿಯಮವನ್ನು, ಆ ಶಿಕ್ಷಣ ಕಾಯ್ದೆ ಒಳಗಡೆಗೆ ಈ ಅನುದಾನಿತ ರಹಿತ ಶಾಲೆಗಳು ಇಲ್ಲವೇ ಇಲ್ಲ. ಅಲ್ಲಿರೋದು 3 ರೀತಿಯ ಶಾಲೆಗಳು. ಅವು ಸರ್ಕಾರಿ ಶಾಲೆಗಳು, ಅನುದಾನ ಪಡಿತಕ್ಕಂಥ ಶಾಲೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನಡೆಸ್ತಕ್ಕಂಥ ಶಾಲೆಗಳು. ಈ 3 ಮುನ್ಸಿಪಾಲ್ಟಿಗಳು, ಪಂಚಾಯಿತಿಗಳು ನಡೆಸ್ತಾ ಇದ್ದರೆ ಅಂಥ ಶಾಲೆಗಳು ಮಾತ್ರ ಇರೋದು. ಈ 4ನೇ ಬಗೆಯ ಶಾಲೆಗಳು ಇಲ್ಲವೇ ಇಲ್ಲ ಅದರಲ್ಲಿ. ಇವತ್ತು ಜಾರಿಯಲ್ಲಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಶಿಕ್ಷಣ ಕಾಯ್ದೆ ಇದು. ಅದಕ್ಕೆ ತಿದ್ದುಪಡಿಗಳಾಗಿವೆ. 2000 ಇಸ್ವಿಯ ನಂತರದಲ್ಲಿ ಬಹಳ ತಿದ್ದುಪಡಿಗಳಾಗಿವೆ. ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಕಾಯ್ದೆ ಇದೆ ಇದು. ಸೊ ಆ ತಪ್ಪಂತಿದ್ದಕ್ಕಾಗತ್ತೆಯೇ? ಅಫ್ಕೋರ್ಸ್ ನಾನು ಯಾವುದು ಈ IAS ಕೇಡರ್ ಬಗ್ಗೆ ಹೇಳಿದೆ, ಅದು ದೊಡ್ಡ ಚರ್ಚೆಗೆ ಬಂದಿತ್ತು. ಒಂದು 10-15 ವರ್ಷಗಳ ಹಿಂದೆ IAS ಪರೀಕ್ಷೆಯಲ್ಲಿ ಕನ್ನಡವನ್ನು ತೆಗೆದು ಹಾಕಿದಾಗ ಈ ಕೇಡಾರ್ನೇ ರಿಮೂವ್ ಮಾಡಬೇಕು ಅಂತ ಅನ್ನುವ ಒಂದು ಒತ್ತಾಯವನ್ನು ಕರ್ನಾಟಕದ ಮುಖಾಂತರ ಮಂಡಿಸಬೇಕು, ಅಥವಾ ನಿಭಾಯಿಸುವ ರೀತಿಯನ್ನು ಜಯಲಲಿತಾ ಅವರು ಮಾಡಿದ ರೀತಿಯಲ್ಲಿ ಮಾಡಬೇಕು. ಜಯಲಲಿತಾ ಅವರು IAS ಕೇಡಾರ್ನ ನಿರಾಕರಿಸಲಿಲ್ಲ, ಆದರೆ ಅವ್ರನ್ನ ಯಾವ ಹುದ್ದೆಗಳಲ್ಲಿ ಕೂರಿಸಿದ್ರು ಅಂತಂದರೆ ಅವರು ನೀತಿ ನಿರೂಪಕ ಹುದ್ದೆಗಳಲ್ಲಿ ಇರ್ತಿರಲಿಲ್ಲ. ಅವರು ನೀತಿ ನಿರೂಪಕ ಹುದ್ದೆಗಳಲ್ಲಿ ಅವ್ರಿಗೆ ಅವಕಾಶವನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಅನ್ನೋದಕ್ಕೆ ಕರ್ನಾಟಕ ಸರ್ಕಾರ ದೊಡ್ಡ ಎಕ್ಸಾಂಪಲ್. ಮಿತ್ರರೇ, ನಾನು ಹಿರಿಯರೇ ಮತ್ತು ಮಿತ್ರರೇ, ನಾನು ನಿಮ್ಮ ಕ್ಷಮೆಯನ್ನು ಕೋರ್ತೀನಿ. ನಾನು ಸ್ವಲ್ಪ ಕೆಲವು ಕಡೆಗಳಲ್ಲಿ ಸ್ವಲ್ಪ ನನಗಿರುವ ಮಿತಿಯ ಆಚೆಗೆ ಹೋಗಿ ಮಾತಾಡಿದ್ನಿ ಅಂತಂದ್ರೂ ಭಾಳ ದಿನಗಳಿಂದ ಕಾಡ್ತಾ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ನಾನು ಹಂಚ್ಕೊಂಡಿದ್ದೀನಿ. ಈ ವಿಸ್ತಾರವಾದ ಮಾತಿಗೆ ನನ್ನನ್ನು ಮನ್ನಿಸಬೇಕು ಅಂತ ಹೇಳಿ ನನ್ನ ಮಾತುಗಳು.